ಅದಕ್ಕೂ ಮುಂಚೆ ನಾನು ರೆಸ್ಕ್ಯೂಸ್ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ. ಬಟ್ ಹಾವುಗಳನ್ನ ಹೊಡಿತಿದ್ದೆ ನಾನು. ಹೌದಾ? ಹಾವುಗಳು ಹೊಡಿತಿದ್ದೆ. ಸೊ ಬೇಸಿಕ್ಲಿ ಒಂದು ರೆಸ್ಕ್ಯೂ ಅಂತ ಯಾವಾಗ ಬರುತ್ತೆ? ಇವಾಗ ಒಂದು ಹಾವು ಹಿಡಿಬೇಕು ಅಂತಂದರೆ ಮನೆ ಸರೌಂಡಿಂಗಲ್ಲೇ ಇರಬೇಕಾ, ಕಾಂಪೌಂಡ್ ಒಳಗಡೆ ಇದ್ದಾಗ ಫೋನ್ ಮಾಡ್ತಾರಾ, ಅಥವಾ ಎಲ್ಲೋ ರೋಡಲ್ಲಿ ಹೋಗ್ತಿತ್ತು ಅಂದ್ರೆ ಕರೀತಾರಾ? ಇಲ್ಲಿಂದ ಸುಮಾರು ಒಂದು 60 ಕಿಲೋಮೀಟ್ರ್ ಆಗುತ್ತೆ. ಶಿರಾ ಹತ್ರ ಒಂದು ತಾವರೆಕೆರೆ ಅಂತ ಒಂದು ಊರು. ಒಂದು ಕಾಲು ಬರುತ್ತೆ, ಒಂದು ಬಾವಿ ಒಳಗೆ, ಅಬಂಡೆಂಟ್ ಬಾವಿ. ಅದರಲ್ಲಿ ನೀರೇನಿಲ್ಲ, ಸ್ವಲ್ಪ ನೀರು, ಕೊಚ್ಚೆ ನೀರು, ಅದು ವೇಸ್ಟ್ ಎಲ್ಲ ಕಸ ವೇಸ್ಟ್ ಆಗಿರೋ ನೀರು. ಅದು ಅದರಲ್ಲಿ ಒಂದು ಕೋಬ್ರಾ ಬಿದ್ದಿದೆ ಅಂತ ಒಂದು ಕಾಲು ಬರುತ್ತೆ. ಸೊ ಇಲ್ಲಿ ನಾನೊಂದು ಸ್ಟಿಕ್ ನೋಡ್ತಾ ಇದ್ದೀನಿ. ಇದು ಹಾವು ಹಿಡಿಯೋ ಸ್ಟಿಕ್ ಇದೆ, ನಾವು ಯೂಸ್ ಮಾಡೋ ಒಂದು ಸ್ಟಿಕ್ ಇದು. ಓಕೆ. ಮತ್ತು ಕೆಲವರು ಹೇಳ್ತಾರೆ ಅದು ಎಡೆ ಎತ್ತಿಲ್ಲ, ಅದನ್ನ ಕೆರೆ ಹಾವು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಎಡೆ ಎತ್ತಿ ತೋರಿಸೋದಂಥ ಅವಶ್ಯಕತೆ ಏನಿಲ್ಲ. ಸೊ ಇವಾಗ ನಾವು ರೀಸೆಂಟಾಗಿ ಒಂದು ಟ್ರೆಂಡ್ ನೋಡ್ತಾ ಇದ್ದೀವಿ, ಹಾವುಗಳನ್ನ ಸಾಕೋ ಟ್ರೆಂಡ್ ಸ್ಟಾರ್ಟ್ ಆಗ್ತಾ ಇದೆ ಬೆಂಗಳೂರು ಕಡೆ. ಸೊ ಅದನ್ನು ಸಾಕೋದು ತಪ್ಪು. ಸಾಕಿದ್ರೂ ಅದನ್ನ ಸಾಯೋವರೆಗೂ ಅವ್ರ ಹತ್ರನೇ ಇಟ್ಕೊಂಡಿರ್ಬೇಕು, ಅದನ್ನ ವೈಲ್ಡಲ್ಲಿ ಬಿಡಬಾರ್ದು. ಸೊ ಯೂಶಲಿ ಯಾವಾಗ ಕಚ್ಚುತ್ತೆ ಯಾವ್ಯಾವ ಸಿಚುವೇಶನಲ್ಲಿ? ಸೊ ಇವಾಗ ನಾವು ನಾಗರ ಪಂಚಮಿ ಅಂತೆಲ್ಲ ಮಾಡ್ತೀವಿ, ಹುತ್ತಕ್ಕೆ ಹಾಲು ಎರೆಯೋದು. ನಾವು ಮಾತಾಡುವಾಗ ಪೊರೆ ಬಗ್ಗೆ ಮಾತಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ನಾಗರ ಅಂತ ತಗೊಂಡ್ರೆ ಈ ಪೊರೆ ಯಾಕೆ ಬಿಡುತ್ತೆ ಅಂಡ್ ಎಷ್ಟು ದಿನಕ್ಕೊಂದ್ಸತಿ ಇದು ಬಿಡ್ತಾ ಇರುತ್ತೆ? ಪ್ರತಿಯೊಂದು ಜೀವಿಗೂ ನೀರಿನ ಅವಶ್ಯಕತೆ ಇದೆ. ಹಾವು ನೀರು ಕುಡಿಯುತ್ತೆ, ಓಕೆ, ಹಾಲು ಕುಡಿಯಲ್ಲ ಅಷ್ಟೇ. ಕೆಲವ್ರು ಹೇಳ್ತಾರೆ ಇವಾಗ ಹಾವನ್ನ ಸಾಯಿಸ್ಲಂಗೆ ಬಿಟ್ಬಿಟ್ರೆ ಮತ್ತೆ ಅದು ಬೆನ್ನತ್ಕೊಂಡ್ ಬರುತ್ತೆ, ಬಂದಿದೆ ಅಂತ ಕೂಡ ಹೇಳ್ತಾರಲ್ಲ, ಅದು ಹೆಂಗೆ? ಈಗ ಅದೇ ಕಾನ್ಸೆಪ್ಟ್ ಈಗ ನಾವು ಇಲ್ಲಿಂದ 20 ಕಿಲೋಮೀಟರ್ ಹೋಗಿ ರೆಸ್ಕ್ಯೂ ಮಾಡೋ ಅವಶ್ಯಕತೆ ಏನಿಲ್ಲ. ಇಲ್ಲ ಒಂದೇ ಕಡೆ ಕುಂತ್ಕೊಂಡು ಪುಂಗಿ ಹೋದ್ರೆ ಎಷ್ಟು ಹಾವುಗಳು ಬರ್ಬೋದಾಯ್ತು. ಪುಂಗಿ ಸೌಂಡ್ಗಲ್ಲ ಅದು. ಸೊ ಪುಂಗಿ ಇಸ್ ಬೇಸಿಕಲಿ ಫಾರ್ ಹ್ಯೂಮನ್ಸ್ ಜನನ್ನ ಅಟ್ರಾಕ್ಟ್ ಮಾಡಿ. ಈಗ ಆ ಥರ ನಾಗಮಣಿ ಸಿಕ್ಕಿದ್ರೆ ನಾವು ಈ ಬೈಕಲ್ಲಿ ರೆಸ್ಕ್ಯೂ ಮಾಡ್ಕೊಂಡು ಓಡಾಡ ಇರ್ತಿರ್ಲಿಲ್ಲ. ಆಕ್ಚುಲಿ ನೆನ್ನೆ ನನಗೆ ಒಂಥರ ಬೇಜಾರು ಕೂಡ ಆಯ್ತು. ನಾವು ಒಂದು ರೆಸ್ಕ್ಯೂ ಆಪರೇಷನ್ಗೆ ಹೋದಾಗ ಒಂದು ಅಜ್ಜ ಇದ್ರಲ್ಲ, ಅಲ್ಲಿ ಹೇಳ್ತಾ ಇದ್ರಲ್ಲ, ನೀವು ಬರಲಿಲ್ಲ ಅಂತಂದ್ರೆ ನಾನು ಹೊಡೆದೇ ಬಿಡ್ತಿದ್ದೆ ಅಂತ. ವೆಲ್ಕಮ್ ಟು ಜಂಗಲ್ಸ್ ವಿಸ್ಪರ್. ಇನ್ನೊಂದು ಹಾವಿನ ಎಪಿಸೋಡ್ಗೆ ಸುಸ್ವಾಗತ. ನೀವು ನಮ್ಮ ಮುಂಚೆನ ಪಾಡ್ಕಾಸ್ಟ್ ನ ನೋಡಿದ್ರೆ ಅದರಲ್ಲಿ ಸಚಿನ್ ಅನ್ನೋರು ಮನು ಅನ್ನೋರ ಬಗ್ಗೆ ಮಾತಾಡಿದ್ರು. ಆ್ಯಂಡ್ ಟುಡೇ ವಿ ಹ್ಯಾವ್ ಮನು ವಿತ್ ಅಸ್ ಫ್ರಮ್ ವಾರ್ಕೋ ಫೌಂಡೇಶನ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಈ ಎಪಿಸೋಡಲ್ಲಿ ನಾವು ವಾರ್ಕೋ ಬಗ್ಗೆನೂ ತಿಳ್ಕೊಳ್ಳೋಣ. ಒಂದು ಆರ್ಗನೈಸೇಷನ್ ಹೆಂಗೆ ವರ್ಕ್ ಆಗುತ್ತೆ, ಒಂದು ಸ್ನೇಕ್ ರೆಸ್ಕ್ಯೂ ಅಥವಾ ರೆಪ್ಟೈಲ್ ರೆಸ್ಕ್ಯೂ ಆ್ಯಂಡ್ ಕನ್ಸರ್ವೇಷನ್ ಆರ್ಗನೈಸೇಷನ್ ಹೆಂಗೆ ವರ್ಕ್ ಆಗುತ್ತೆ, ಒಂದು ರೆಸ್ಕ್ಯೂ ಆಪ್ರೇಷನ್ ಹೆಂಗೆ ವರ್ಕ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಮಾತಾಡೋಣ. ಅವರು 10 ವರ್ಷಗಂಟ್ಲೆ ಕೆಲಸ ಮಾಡಿದ್ದಾರೆ ಅಂತಂದರೆ 10-15 ಸಾವಿರ ಹಾವುಗಳನ್ನ ರೆಸ್ಕ್ಯೂ ಕೂಡ ಮಾಡಿರ್ತಾರೆ. ಆ ಎಷ್ಟು ನಂಬರ್ ಅಂತ ಅವ್ರ ಕಡೆಯಿಂದನೇ ತಿಳ್ಕೊಳ್ಳೋಣ. ಸೊ ವೆಲ್ಕಮ್. ಆ್ಯಂಡ್ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ. ಬೇಸಿಕಲಿ ನಾನು ತುಮಕೂರಲ್ಲೇ ಹುಟ್ಟಿ ಬೆಳೆದಿದ್ದು. ಓಕೆ. ಸುಮಾರು ನಾನು 2013ರಲ್ಲಿ ನಾನು ಈ ವಾರ್ಕೋಗೆ ಜಾಯ್ನ್ ಆಗಿದ್ದು. ಸೊ ವಾರ್ಕೋ ಜಾಯ್ನ್ ಆಗಿದ್ದಂದರೆ ವಾರ್ಕೋ ಆವಾಗ ಅವೇರ್ನೆಸ್ ಕ್ಯಾಂಪ್ಸ್ ಮತ್ತು ಎಜುಕೇಷನ್ ಕ್ಯಾಂಪ್ಸ್ ಅಂತ ಮಾಡ್ತಾಯಿದ್ರು. ಅವಾಗ ಜಾಯ್ನ್ ಆದಾಗಿಂದ ನಾನು ವಾರ್ಕೋ ಇದರಲ್ಲಿ ಮೆಂಬರ್ ಆಗಿ ಸ್ಟಾರ್ಟ್ ಮಾಡಿದ್ದು. ಸೊ ಅದಕ್ಕೂ ಮುಂಚೆ ನಾನು ರೆಸ್ಕ್ಯೂಸ್ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ. ಬಟ್ ಹಾವುಗಳನ್ನ ಹೊಡಿತಿದ್ದೆ ನಾನು. ಹೌದಾ? ಹಾವುಗಳು ಹೊಡಿತಿದ್ದೆ. ಬಟ್ ಅವಾಗ ಹಾವುಗಳು ಹೊಡೆಯೋಕ್ಕೆ ಧೈರ್ಯ ಇತ್ತು. ಬಟ್ ಕಾರ್ತಿಕ್ ಸಿಂಗ್ ಅಂತ ಇದ್ದಾರಲ್ಲ, ಅವ್ರು ನೋಡ್ಕೊಂಡು ನಾನು ಹಾವುನ ರೆಸ್ಕ್ಯೂ ಹೆಂಗೆ ಮಾಡೋದು ಅಂತ ಕಲಿಬೇಕು ಅಂತ ಒಂದು ಇಂಟ್ರೆಸ್ಟ್ ಬಂತು. ಸೊ ಅವಾಗ ಇವ್ರು ಕ್ಯಾಂಪ್ಸ್ ಎಲ್ಲ ಮಾಡ್ತಾರೆ, ಕ್ಯಾಂಪ್ಸ್ ಅಟೆಂಡ್ ಮಾಡಿದೆ. ಅಲ್ಲಿಂದ ಕ್ಯಾಂಪ್ಸ್ ಅಟೆಂಡ್ ಮಾಡಿ ಅವ್ರ ಜೊತೆ ರೆಸ್ಕ್ಯೂಸ್ ಎಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ ಅವ್ರನ್ನ ಯಾವ ಥರ ರೆಸ್ಕ್ಯೂ ಮಾಡ್ತಾರೆ, ಮೆಥಡ್ಸ್ ಏನು ಯೂಸ್ ಮಾಡ್ತಾರೆ, ಟೆಕ್ನಿಕ್ ಏನೇನು, ಅವ್ರ ಜೊತೆ ಹೋಗ್ತಾ ಕಲ್ತ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಸೊ 2013 ಜಾಯ್ನ್ ಆಗಿದ್ದು. 14ರಿಂದ ನಾನು ಸ್ಟಾರ್ಟ್ ಮಾಡಿದೆ, ರೆಸ್ಕ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಆ್ಯಕ್ಟಿವ್ಲಿ ಈಗ ಮಾಡ್ತಾನೆ ಇದ್ದೀನಿ. ಸೊ ಬೇಸಿಕ್ಲಿ ಒಂದು ರೆಸ್ಕ್ಯೂ ಅಂತ ಯಾವಾಗ ಬರುತ್ತೆ? ಇವಾಗ ಒಂದು ಹಾವು ಹಿಡಿಬೇಕು ಅಂತಂದರೆ ಮನೆ ಸರೌಂಡಿಂಗಲ್ಲೇ ಇರಬೇಕಾ, ಕಾಂಪೌಂಡ್ ಒಳಗಡೆ ಇದ್ದಾಗ ಫೋನ್ ಮಾಡ್ತಾರಾ, ಅಥವಾ ಎಲ್ಲೋ ರೋಡಲ್ಲಿ ಹೋಗ್ತಿತ್ತು ಅಂದ್ರೆ ಕರೀತಾರಾ? ಯೂಶಲಿ ಯಾವಾಗ ಬರುತ್ತೆ ರೆಸ್ಕ್ಯೂ ಕಾಲ್ಸ್? ಕೆಲವೊಂದು ರೆಸ್ಕ್ಯೂಗಳಲ್ಲಿ ಏನು ಮಾಡ್ತಾರೆ, ರೋಡಲ್ಲಿ ಇದ್ರೂ ಕಾಲ್ ಮಾಡ್ತಾರೆ. ಸೊ ಅಂಥವ್ಕೆ ನಾವು ಅಟೆಂಡ್ ಮಾಡಲ್ಲ. ಈಗ ಯಾಕೆಂದರೆ ಕಾಂಪೌಂಡ್ನಲ್ಲಿ ಬಂತು ಅವ್ರ ಮನೆ ಏರಿಯಾದಲ್ಲಿ, ಅವ್ರ ಮನೆ ಜಾಗದಲ್ಲಿ, ಅವ್ರ ಮನೆ ವರಾಂಡದಲ್ಲಿ ಅಂಥ ಕಡೆ ಬಂದಾಗ ಅವ್ರಿಗೆ ಬಂದು ಸೇರ್ಕೊಂಡಿರ್ತಾರೆ, ಅವ್ರಿಗೆ ತೊಂದರೆ ಆಗ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಅದನ್ನು ರೆಸ್ಕ್ಯೂ ಮಾಡೋ ಹೋಗ್ತೀವಿ ನಾವು ಅಷ್ಟೇ. ಈಗ ಹಾವು ಸಾಮಾನ್ಯವಾಗಿ ಕಾಂಪೌಂಡಲ್ಲಿ ಅಂದರೆ ಈಗ ಮೆಟ್ಲು ಕೆಳಗೆ, ಇಲ್ಲಾಂದರೆ ಏನಾದರೂ ಒಂದು ಅವ್ರದ್ದು ವೇಸ್ಟ್ ಏನಾದರೂ ಹಾಕಿರ್ತಾರೆ, ಅಂಥ ಕಡೆ ಇಲಿಗಳು ಸೇರ್ಕೊಂಡಿರ್ತಾರೆ, ಇಲ್ಲ ಕಪ್ಪೆಗಳು ಸೇರ್ಕೊಂಡಿರ್ತಾರೆ. ಅದನ್ನು ತಿನ್ನೋಕ್ಕೋಸ್ಕರ ಮನೆ ಒಳಗೆ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಆಗ ಇನ್ ಕೇಸ್ ಆ ಮನೆಯವ್ರು ಏನಾದ್ರು ನೋಡಿ ಅದರೊಳಗೆ ಹೋಗಿ ಸೇರ್ಕೊಂಡಿದ್ದಾಗ ನಮ್ಗೆ ಕರೆ ಮಾಡ್ತಾರೆ. ಸೊ ನಾವಾಗ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಏನು ಮಾಡಬೇಕು, ಏನು ಮಾಡಬಾರ್ದು. ಸೊ ಅದನ್ನು ಸೇಫ್ ಡಿಸ್ಟೆನ್ಸಲ್ಲಿ ಅದನ್ನು ವಾಚ್ ಮಾಡ್ತಾಯಿರಿ. ಎಲ್ಲ ಇನ್ ಕೇಸ್ ಎಲ್ಲಾದರೂ ಆಚೆ ಹೋಗೋಂಥ ಜಾಗ ಏನಾದರೂ ಇದೆಯಾ, ಅದನ್ನೆಲ್ಲ ಸಿಚುವೇಶನ್ ಯಾವ ಥರ ಇದೆ ಅಂತ ಕೇಳ್ಕೊತೀವಿ. ಸೊ ನಮಗೆ ಈಗ ತುಂಬ ಹತ್ರ ಇದ್ದರೆ ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಎಲ್ಲ ರೀಚ್ ಆಗ್ತೀವಿ. ತುಂಬ ದೂರ ಇದ್ದರೆ ನಾವು ಬರೋವರೆಗೂ ಏನು ಮಾಡಬೇಕು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ.
ಸೊ ಅದನ್ನು ತುಂಬ ಹತ್ರ ಹೋಗಬೇಡಿ, ಹೊಡೆಯೋಕೆ ಹೋಗಬೇಡಿ ಅಂತ ಆ ಥರ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ನಾವು ಆದಷ್ಟು ಫಸ್ಟ್ ಸ್ಪಾಟ್ ರೀಚ್ ಆಗ್ತೀವಿ. ರೀಚ್ ಆಗಿ ಸಿಚುವೇಶನ್ ನೋಡ್ತೀವಿ ಯಾವ ಥರ ಇದೆ, ಯಾವ ಜಾಗದಲ್ಲಿದೆ, ನಾವು ಯಾವ ಥರ ರೆಸ್ಕ್ಯೂ ಮಾಡಬೇಕು ಅದನ್ನು ಅಂತ ಫಸ್ಟ್ ಬ್ಯಾಕ್ ಪ್ಲೇಸ್ ಮಾಡ್ತೀವಿ. ಬ್ಯಾಕ್ ಪ್ಲೇಸ್ ಮಾಡಿ ಇನ್ ಕೇಸ್ ಅದು ಒಂದು ಕಾಂಪೌಂಡಲ್ಲಿ ಕ್ಲೋಸ್ಡ್ ಏರಿಯಾದಲ್ಲಿದ್ದರೆ ಅದನ್ನು ವಿತೌಟ್ ಟಚಿಂಗ್ ಬರೀ ಸ್ಟಿಕ್ಕಲ್ಲಿ ಎತ್ತಿ ನಾವು ಬ್ಯಾಗ್ ಗೈಡ್ ಮಾಡಿದ್ರೆ ಸಾಕು, ಅದ್ರ ಪಾಡಿಗೆ ಅದು ಒಳಗೋಗುತ್ತೆ. ಇನ್ ಕೇಸ್ ಓಪನ್ ಪ್ಲೇಸ್ ಇದ್ದು ತುಂಬ ಅದನ್ನು ಮುಟ್ಟಲೇಬೇಕು ಅಂತ ಅವಶ್ಯಕತೆ ಇದ್ದಾಗ ಇದು ಟೈಲ್ ಮುಟ್ಟಿ ಅದನ್ನು ಬ್ಯಾಗ್ ಮಾಡ್ತೀವಿ. 2 ಮೆಥಡಲ್ಲಿ ಬ್ಯಾಗ್ ಮಾಡ್ತೀವಿ. ಓಕೆ. ತುಮಕೂರು ಅಂತ ಸಿಟಿನಲ್ಲಿ ನೀವು ರೆಸ್ಕ್ಯೂ ಮಾಡ್ತಿದ್ದೀರಾ. ಅಪ್ ಟು ಎಷ್ಟು ಕಿಲೋಮೀಟರ್ಸ್ವರೆಗೂ ಹೋಗಿ ರೆಸ್ಕ್ಯೂ ಮಾಡ್ತೀರಾ? ತುಮಕೂರಿಂದ ಸುತ್ತಮುತ್ತ 50 ಕಿಲೋಮೀಟರ್ವರೆಗೂ ಸರೌಂಡಿಂಗ್ ಎಲ್ಲ ಹೋಗಿ ರೆಸ್ಕ್ಯೂ ಮಾಡಿ. 50 ಕಿಲೋಮೀಟರ್ 50 ಕಿಲೋಮೀಟರ್ ಬರೋವರೆಗೂ ಆ ಹಾವು ಅಲ್ಲೇ ಇರುತ್ತಾ? ಅಂದರೆ ಆ ಥರ ಸಿಚುವೇಶನ್ ಯಾವ ಥರ ನಾವು ಬರೋವರೆಗೂ ಇರೋ ಥರ ಇದ್ದರೆ ಹೋಗ್ತೀವಿ. ಇಲ್ಲ ಔಟ್ಸೈಡ್ ಇದ್ರೆ ಇನ್ ಕೇಸ್ ಏನಾದರೂ ಮನೆ ಆಚೆ ಇತ್ತು, ಒಂದು ಕಲ್ಲು ಸಂದಿಲ್ಲ ಇಲ್ಲ ಮೂಟೆ ಸಂದಿಯಲ್ಲಿ ಇದ್ದು ಅಂದರೆ ಅದ್ರ ಪಾಡಿಗೆ ಅದು ಹೋಗುತ್ತೆ ಬಿಟ್ಬಿಡಿ ಅಂತ ಅವ್ರಿಗೆ ಹೇಳ್ತೀವಿ. ಅವರು ಅಂದರೆ ಅವ್ರು ಕನ್ವಿನ್ಸ್ ಆಗೋ ಥರ ಇದ್ದರೆ ಇದು ಮಾಡ್ತೀವಿ. ಇಲ್ಲ ನಾವು ಬರೋವರೆಗೂ ಇರುತ್ತೆ ಅನ್ನಂಗಿದ್ರೆ ನಾವು ಅದನ್ನು ಸ್ಪಾಟ್ ಹೋಗಿ ರೆಸ್ಕ್ಯೂ ಮಾಡ್ತೀವಿ. ರೆಸ್ಕ್ಯೂ ಮಾಡಿ ಅದ್ರ ಸುರಕ್ಷಿತವಾದ ಸ್ಥಳ ಹತ್ರದಲ್ಲೇ ಎಲ್ಲಾದರೂ ಯಾವುದೋ ಫಾರೆಸ್ಟ್ ಏರಿಯಾ ಕಡೆ ನಾವು ಅದನ್ನು ರಿಲೀಸ್ ಮಾಡ್ತೀವಿ. ಓಕೆ. ಈ ನೀವು ಹೇಳುವಾಗ ಹಾವನ್ನ ಕೆಲವೊಂದು ಸತಿ ಸ್ಟಿಕ್ಕಲ್ಲೂ ಹಿಡಿತೀರಿ ಅಥವಾ ಕೈಯಲ್ಲೂ ಹಿಡಿತೀರಿ ಅಂತ ಹೇಳಿದ್ರಿ. ಸೊ ಇಲ್ಲಿ ನಾನೊಂದು ಸ್ಟಿಕ್ ನೋಡ್ತಾ ಇರ್ತೀನಿ. ಇದು ಹಾವಿಡಿಯೋ ಸ್ಟಿಕ್ ಇದೆ, ನಾವು ಯೂಸ್ ಮಾಡೋ ಒಂದು ಸ್ಟಿಕ್ ಇದು. ಓಕೆ. ಇದನ್ನು ಸ್ನೇಕ್ ಹುಕ್ ಅಥವಾ ಡಕ್ ಬಿಲ್ ಅಂತ ಸ್ಟಿಕ್ ಅಂತ ಕರಿತೀವಿ ಇದನ್ನು. ಇದು ನಾವು ಸ್ನೇಕ್ ಇದು ನಮ್ಮನ್ನು ಡಿಫೆಂಡು ಮತ್ತು ಸ್ನೇಕ್ನ ಸೇಫ್ಲಿಯಾಗಿ ಎತ್ತೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಈಗ ಬೇರೆ ಕಡೆ ಕೆಲವರು ಟಾಂಗ್ ಅಂತ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಟಾಂಗ್ ಅಲ್ಲ, ಅದು ಪ್ಲಕ್ಕರ್ ಅಂತ ಬರುತ್ತದು. ಅಂದ್ರೆ ಪ್ಲಾಂಟ್ ಪ್ಲಕ್ಕರ್ ಅಂತ ಇಕ್ಲಾ ಥರ ಇರುತ್ತೆ. ಅದನ್ನು ಯೂಸ್ ಮಾಡಿದ್ರೆ ಸ್ನೇಕ್ ಹಾವುಗಳಿಗೆ ಇಂಜುರಿ ಆಗುತ್ತೆ. ಯಾಕಂದರೆ ನಾವು ಎಷ್ಟು ಪ್ರೆಷರ್ ಆಗ್ತೀವಿ ಅಂತ ಅದಕ್ಕೆ ಗೊತ್ತಿರಲ್ಲ. ನಾವು ಭಯದಲ್ಲಿ ಎಷ್ಟು ಬೇಕಾದ್ರೆ ಪ್ರೆಷರ್ ಆಗ್ತದೆ, ಮತ್ತು ಅದ್ರ ಸ್ಪೈನಲ್ ಕಾರ್ಡ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊ ಪ್ರೆಷರ್ ಹಾಕಿದಾಗ ಹಾವಿಗೆ ಇಂಜುರಿ ಆಗೋದು. ಒಂದ್ಸಲಿ ಅದು ಸ್ಪೈನಲ್ ಕಾರ್ಡ್ ಫೇಲ್ ಇದಾಯಿತು, ಮುರಿದೋಯ್ತು ಅಂದರೆ ಸತ್ತೋಗಂಗೆ ಅದು ರೆಸ್ಕ್ಯೂ ಮಾಡೋದು ವೇಸ್ಟ್. ಅದು ಆ ಥರ ನಾವು ಯೂಸ್ ಮಾಡ್ಕೊಂಡು ಇದು ಸೇಫ್, ಹಾವಿಗೂ ಸೇಫ್ ಆಗಿರುತ್ತೆ, ನಮಗೂ ಸೇಫ್ ರೆಸ್ಕ್ಯೂಂಗ್ ಇರುತ್ತೆ. ಅದಕ್ಕೋಸ್ಕರ ಈ ಹುಕ್ನ ನಾವು ಯೂಸ್ ಮಾಡ್ತೀವಿ. ಇದು ಮತ್ತು ಬ್ಯಾಗ್ ಯೂಸ್ ಮಾಡ್ತೀವಿ ಮತ್ತು ಪೈಪ್ ಯೂಸ್ ಮಾಡ್ತೀವಿ. ಪೈಪ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಒಂದು ಕಡೆ ಕಾರ್ನರಲ್ಲಿ ಪೈಪ್ ಪ್ಲೇಸ್ ಮಾಡಿ ಅದಕ್ಕೆ ತೋರಿಸಿದ್ರೆ ಅದು ಪೈಪ್ ಯಾವ ಥರ ಕಾಣುತ್ತೆ, ಒಂದು ಬಿಲ್ ಥರ ಕಾಣುತ್ತೆ ಅದಕ್ಕೆ. ಸೊ ಸೇಫಾಗಿ ಅದು ಒಳಗೆ ಹೋಗುತ್ತೆ. ಅದಾದಮೇಲೆ ನಾವು ಬ್ಯಾಗ್ ಮಾಡ್ತೀವಿ. ಬ್ಯಾಗ್ ಮಾಡಿ ರಿಲೀಸ್ ಮಾಡ್ತೀವಿ. ಓಕೆ. ಸೊ ಯೂಶಲಿ ನಾವು ಈಗ ರೆಸ್ಕ್ಯೂ ಅಂತೇಳಿ ನಾನು ಮುಂಚೆ ಟಿ ವಿನಲ್ಲೆಲ್ಲ ನೋಡ್ತಿರುವಾಗ ಆ ಹಾವನ್ನ ಬರ್ತಾರೆ, ಅದನ್ನು ಸ್ವಲ್ಪ ಟೆಂಪ್ಟ್ ಮಾಡ್ತಾರೆ. ಇವಾಗ ನಾಗರಾವು ಅಂತಂದರೆ ಅದನ್ನ ಎಡೆ ಎತ್ಸಿ ಅದಕ್ಕೆ ಮುತ್ತು ಕೊಡೋದು ಅದೆಲ್ಲ ಮಾಡ್ತಾರೆ. ಅದೆಲ್ಲ ಇವಾಗ ನೀವು ನೋಡೋ ಪ್ರಕಾರ ಕಮ್ಮಿ ಆಗಿದೆನಾ ಅಥವಾ ಇನ್ನೂ ಮಾಡ್ತಿದಾರ ಜನ? ಇಲ್ಲ, ಕಮ್ಮಿ ಏನಾಗಿಲ್ಲ, ಮಾಡ್ತಾಯಿದ್ರೆ. ಅದೊಂದು ಕ್ರೇಜ್ ಆಗಿದೆ ಈಗಿನ ಜನತೆಗಳಿಗೆ, ಈಗಿನ ಯೂತ್ಸ್ಗೆ ಅದೆಲ್ಲ ಕ್ರೇಜ್ ಆಗಿದೆ. ಯಾಕೆಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೆಸರು ಮಾಡಬೇಕು, ಒಂದು ಹೈಪ್ ತಗೊಬೇಕೋಸ್ಕರ ಅದನ್ನು ಯೂಸ್ ಮಾಡ್ತಾರೆ. ಬಟ್ ಅದು ಸೇಫ್ ಅಲ್ಲ. ಅದು ಹಾವಿಗೂ ತೊಂದರೆ, ಮಾಡ್ತಿರೋನಿಗೂ ತೊಂದರೆ. ಇನ್ ಕೇಸ್ ಅದೇನಾದ್ರು ಬೈಟ್ ಆಯಿತು ಅಂದರೆ ಅವನಿಗೆ ಏನಿಲ್ಲ ಅಂದ್ರೂ 2 ಲಕ್ಷದಿಂದ 3 ಲಕ್ಷ ಖರ್ಚು ಬರುತ್ತೆ. ಇನ್ ಕೇಸ್ ಬೈಟ್ ಆಯಿತು ಅಂದರೆ, ವೆನಮಸ್ ಸ್ನೇಕ್ಸ್ ಬೈಟ್ ಆಯಿತು ಅಂದರೆ. ಸೊ ಅದು ಸೇಫ್ ಅಲ್ಲ, ಹಾವಿಗೂ ಸೇಫ್ ಅಲ್ಲ, ಮಾಡ್ತಿರೋನಿಗೂ ಸೇಫ್ ಅಲ್ಲ. ಅದು ನಮ್ಮ ರೆಸ್ಕ್ಯೂ ಏನಂದರೆ 1 ನಿಮಿಷದಲ್ಲಿ ಸ್ನೇಕ್ ರೆಸ್ಕ್ಯೂ ಮುಗಿಯುತ್ತೆ. ಆ್ಯಕ್ಚುಲಿ ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ನಿನ್ನೆ ನಿಮ್ಮ ಜೊತೆಗೆ ನಾನು ಒಂದು ಫುಲ್ ಡೇ ರೆಸ್ಕ್ಯೂ ಆಪರೇಷನಲ್ಲಿ ಬಂದಿದ್ದೆ. ಆಲ್ಮೋಸ್ಟ್ ಒಂದು 11 ರೆಸ್ಕ್ಯೂಸಲ್ಲಿ 8 ಸಕ್ಸಸ್ಫುಲ್ ಆಗಾಯಿತು. ಸೊ ಅವಾಗ ನೋಡಿದೆ ನಾನು ಈ ನ್ಯಾಷನಲ್ ಜಿಯೋಗ್ರಫಿನಲ್ಲೆಲ್ಲ ನೋಡುವಾಗ ಒಂದು ಹಾವನ್ನ ಹಿಡಿಯೋದವರು ನಾನು 15 ನಿಮಿಷ 20 ನಿಮಿಷ ವೀಡಿಯೋಗಳನ್ನ ನೋಡ್ತಾ ಇದ್ದೆ. ಅದು ಒಂದು ಕಂಪ್ಲೀಟ್ ಪ್ರೋಸೆಸ್ನೆಲ್ಲ. ಬಟ್ ರಿಯಲ್ ಆಗಿ ಒಂದು ಹಾವನ್ನ ರೆಸ್ಕ್ಯೂ ಮಾಡೋದು ಈಸ್ ಜಸ್ಟ್ 2 to 5 ಮಿನಿಟ್ಸ್ ಜಾಬ್. 5 ಮಿನಿಟ್ಸ್ ಏನು ಬೇಕಾಗಿಲ್ಲ. ಬ್ಯಾಗ್ ಮಾಡೋದು 1 ಮಿನಿಟ್ ಒಳಗೆ 30 ಸೆಕೆಂಡ್ಸಲ್ಲೂ ಮಾಡ್ಬೋದು. ಆ್ಯಕ್ಚುಲಿ ನನಗೆ ಇದು ಏನು ಒಂದು ಸೆನ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲೇನು ಅಂದರೆ, ಯು ಆರ್ ನಾಟ್ ಹಾರ್ಮಿಂಗ್ ದ ಸ್ನೇಕ್. ಆ ಸ್ನೇಕ್ನ ನೀವು ಹೆದರ್ಸ್ದೇನೆ ಇಮಿಡಿಯೇಟಾಗಿ 2 ನಿಮಿಷದಲ್ಲಿ ಹಾಕೊಂಡು ಹೋಗೇ ಬಿಟ್ರಿ. ಆ್ಯಂಡ್ ನಂದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದೇನು ಅಂತಂದರೆ, ಓಕೆ ಅಲ್ಲಿ ಹೋಗ್ತಾರೆ, ಅದನ್ನು ಅನಲೈಸ್ ಮಾಡ್ತಾರೆ, ಜಾಗ ಇಷ್ಟಿದೆ, ಅದನ್ನು ಹೆಂಗೆ ಹಿಡಿಬೇಕು, ಅದನ್ನು ಹೊರಗೆ ಬರಬೇಕು, ಇನ್ನು ಸ್ವಲ್ಪ ಆಟ ಆಡಿಸ್ಬೇಕು, ಕಾಮ್ ಮಾಡಬೇಕು, ಒಳಗೆ ಬಿಡಬೇಕು, ಏನೂ ಇಲ್ಲ. ಸೀದಾ ಟು ದ ಪಾಯಿಂಟ್. ರೆಸ್ಕ್ಯೂ ಇಸ್ ಪ್ರಾಪರ್ ರೆಸ್ಕ್ಯೂ ಅಷ್ಟೇ. ಈಗ ಜನಗಳಿಗೆ ಹಾವು ತೋರಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ. ಅಲ್ಲಿ ಹಾವು ಇದು ಎಡೆ ಎತ್ತುತ್ತೆ, ಕೆಲವರು ಹೇಳ್ತಾರೆ ಅದು ಎಡೆ ಎತ್ತಿಲ್ಲ, ಅದನ್ನ ಕೆರೆ ಹಾವು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಎಡೆ ಎತ್ತಿ ತೋರಿಸೋದಂಥ ಅವಶ್ಯಕತೆ ಏನಿಲ್ಲ. ನಮ್ದೇನೋ ಅದನ್ನು ಹಾವು ಸಂರಕ್ಷಣೆ ಮಾಡಬೇಕು, ನಮ್ಮ ದೃಷ್ಟಿ ಅಷ್ಟೇ. ಹಾವು ಸಂರಕ್ಷಣೆ ಮಾಡಬೇಕು, ಅದು ಜನದಿಂದ ಸ್ವಲ್ಪ ದೂರ ರಿಲೀಸ್ ಮಾಡ್ಬೇಕು ಅಷ್ಟೇ. ಅದೇ ಮೈಂಡ್ ಥಾಟಲ್ಲಿರುತ್ತೆ ನಮ್ಮದು. ತೋರಿಸ್ಬೇಕು ಅಂತ ಇದೇ ಇರಲ್ಲ ನಮ್ಮಲ್ಲಿ. ಸೊ ಇಲ್ಲಿವರೆಗೂ ನೀವು ಎಷ್ಟು ಹಾವುಗಳನ್ನ ರೆಸ್ಕ್ಯೂ ಮಾಡಿದ್ದೀರಾ? ಸುಮಾರು ಈಗ ನಂದು ಇಂಡಿವಿಜುವಲ್ ತಗೊಂಡ್ರೆ ನಾನು ಈಗ ಒಂದು 2014ರಿಂದ ನಾವು ರೆಸ್ಕ್ಯೂ ಮಾಡೋದ್ರ ಪ್ರಕಾರ ತಗೊಂಡ್ರೆ ಒಂದು 3000 ಮೇಲ್ಪಟ್ಟು ನಾನು ಹಾವು ರೆಸ್ಕ್ಯೂ ಮಾಡಿದ್ದೀನಿ. ನಮ್ಮ ಸಂಸ್ಥೆಯಿಂದ ಒಂದು 13-14 ಸಾವಿರ ಮೇಲ್ಪಟ್ಟು ಹಾವು ರೆಸ್ಕ್ಯೂ ಮಾಡಿದ್ದಾರೆ.
ವಾ ನಮ್ಮ ಸಂಸ್ಥೆ ಎಲ್ಲ ಮೆಂಬರ್ಸ್ ಎಲ್ಲ ಸೇರಿ ರೆಸ್ಕ್ಯೂ ಮಾಡಿರೋ ಅಕೌಂಟ್ ತೊಗೊಂಡ್ರೆ ನಮ್ಮದು. ಹಾಂ ಹಾಂ ಓಕೆ. ನೀವೆಲ್ಲ ಗ್ರೂಪ್ ಥರ ಹೋಗ್ತೀರಾ ಆ್ಯಂಡ್ ಇಮಿಡಿಯೇಟ್ಲಿ ಬೇರೆ ರೆಸ್ಕ್ಯೂ ಕಾಲ್ಸ್ ಬಂದರೆ ಡಿವೈಡ್ ಆಗ್ಬಿಟ್ಟು? ಅಂದರೆ ನಾವು ಯೂಶಲಿ ನಾವು ರೆಸ್ಕ್ಯೂಗೆ ಹೋಗಿ ಇಬ್ಬರು ಹೋಗಿರ್ತೀವಿ ನಾವು. ಯಾಕೆಂದರೆ ಒಬ್ಬರು ಬ್ಯಾಗ್ ಪ್ಲೇಸ್ ಮಾಡೋಕ್ಕಿರುತ್ತೆ, ಕೆಲವೊಂದು ಕಡೆ ಸಿಚುವೇಶನ್ ಬೇರೆ ಬೇರೆ ಥರ ಇರುತ್ತೆ, ಒಂದೇ ಕಾಂಪೌಂಡಲ್ಲೇ ಇರಲ್ಲ, ಕೆಲವೊಂದ್ಸಲಿ ರೂಫಲ್ಲಿ ಇರುತ್ತೆ. ಅಂಥ ಟೈಮಲ್ಲಿ ಇನ್ನೊಬ್ಬರು ಹೆಲ್ಪಿಗೆ ಬೇಕಾಗುತ್ತೆ, ಇಬ್ಬಿಬ್ಬರು ಹೋಗಿರ್ತೀವಿ. ತುಂಬ ಕ್ರಿಟಿಕಲ್ ಇದ್ದಾಗ ಒಂದು 3 ಜನ ಹೋಗ್ತೀವಿ. ಸೊ ಇವಾಗ ನಾವು ರೀಸೆಂಟಾಗಿ ಒಂದು ಟ್ರೆಂಡ್ ನೋಡ್ತಾ ಇದ್ದೀವಿ, ಹಾವುಗಳನ್ನ ಸಾಕೋ ಟ್ರೆಂಡ್ ಸ್ಟಾರ್ಟ್ ಆಗ್ತಾ ಇದೆ. ಬೆಂಗಳೂರು ಕಡೆ ಪೈಥನ್ ಅಂತ ಬಾಲ್ ಪೈಥನ್ ಅಂತ ಹಾವುಗಳನ್ನ ಪೆಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಈಸ್ ಇಟ್ ಸೇಫ್ ಫಾರ್ ದ್ಯಾಟ್ ಅನಿಮಲ್ ಫಸ್ಟ್? ಎರಡನೇ ಪ್ರಶ್ನೆ, ಈಸ್ ಇಟ್ ಸೇಫ್ ಫಾರ್ ಹ್ಯೂಮನ್ಸ್? ನಮ್ಮ ಸ್ಪೀಶೀಸ್ ಅಲ್ಲ, ಅದು ಎಕ್ಸಾಟಿಕ್ ಸ್ಪೀಶೀಸ್. ಅದನ್ನು ಸಾಕ್ಬೋದು, ಸಾಕಕ್ಕೆ ಪರ್ಮಿಷನ್ ಇದೆ, ಸಾಕ್ತಾ ಇದ್ದಾರೆ. ಬಟ್ ಅದು ಸಾಕಿ ಅದು ಸಾಯೋವರೆಗೂ ಅವ್ರ ಹತ್ರನೇ ಇರಬೇಕು. ಅದನ್ನು ಇದು ದೊಡ್ಡದಾಯಿತು. ಈಗ ಇದು ರೆಡ್ ಇಯರ್ ಸ್ಲೈಡರ್ ಅಂತ ಒಂದು ಆಮೆ ಬರುತ್ತೆ, ಅದು ಅಕ್ವೇರಿಯಂ ಶಾಪ್ಸ್ ಎಲ್ಲ ಸಿಗುತ್ತೆ. ಅದು ಈಸಿಲಿ ಬೇಗ ಗ್ರೋತ್ ಆಗುತ್ತೆ, ಯಾಕಂದರೆ ಈಗ ಆರ್ಟಿಫಿಷಿಯಲ್ ಫುಡ್ ಹಾಕೋದ್ರಿಂದ ಅದು ಬೇಗ ಬೆಳೆಯುತ್ತೆ. ಈಗ ಅದು ತಂದಾಗ ಚಿಕ್ಕದಾಗಿರುತ್ತೆ, ಅಷ್ಟಿರುತ್ತೆ. ಅದು ಬೆಳೀತಾ ದೊಡ್ಡದಾಗುತ್ತೆ, ಒಂದು 2 kg ವೆಯ್ಟ್ ಅಷ್ಟು ಬೆಳೆಯುತ್ತೆ ಅದು. ಸೊ ಅದು ಏನು ಮಾಡ್ತಾರೆ, ಅವ್ರು ಅಕ್ವೇರಿಯಂ ಅಷ್ಟು ದೊಡ್ಡದು ಮೇಂಟೈನ್ ಮಾಡೋಕ್ಕಾಗಲ್ಲ, ಅದು ಕ್ಲೀನ್ ಮಾಡೋಕ್ಕಾಗಲ್ಲ. ಮತ್ತು ಇವಾಗ ಏನು ಮಾಡ್ತಾರೆ, ಅದನ್ನು ತಗೊಂಡೋಗಿ ಯಾವುದೋ ಒಂದು ಹತ್ರದಲ್ಲಿ ಯಾವುದೋ ಕೆರೆಯಾಗಿ ಬಿಡ್ತಾರೆ. ಕೆರೆಗೆ ಬಿಟ್ಟಾಗ ಏನೋ ನೇಟಿವ್ ಸ್ಪೀಸೀಸ್ ಏನಿದೆ, ಫಿಶಸ್ ಇರುತ್ತೆ, ಬೇರೆ ಅಕ್ವಾಟಿಕ್ ಕ್ರಿಯೇಚರ್ಸ್ ಇರೋದು, ಅವನ್ನೆಲ್ಲ ತಿನ್ಕೊಂಡು ಅದನ್ನು ನೇಟಿವ್ ಸ್ಪೀಸೀಸ್ನೆಲ್ಲ ಹಾಳು ಮಾಡುತ್ತೆ. ಸೊ ಅದನ್ನು ಸಾಕಿದ್ರೂ ಅದನ್ನು ಸಾಯೋವರೆಗೂ ಅವ್ರ ಹತ್ರನೇ ಇಟ್ಕೊಂಡಿರ್ಬೇಕು, ಅದನ್ನು ವೈಲ್ಡಲ್ಲಿ ಬಿಡಬಾರ್ದು. ಓಕೆ, ಇವಾಗ ನೀವು ಹೇಳ್ತಿರೋದು ಈ ರೆಡ್ ಇಯರ್ ಸ್ಲೈಡರ್ ಕಡೆಗೂ ಅಕ್ವೇರಿಯಂ ಶಾಪ್ಸಲ್ಲಿ ಮಾರ್ತಾರೆ, ಎಲ್ಲ ಜನ ತಂದು ಇಟ್ಕೊತಾರೆ. ದೊಡ್ಡದಾದಾಗ ಹೊರ ಬಿಟ್ಟಿದ್ದಾರೆ, ಅದು ಹೊರಗಡೆಗೆ ಮತ್ತೆ ಅದ್ರ ನೆಕ್ಸ್ಟ್ ಜನರೇಷನ್ ಸ್ಟಾರ್ಟ್ ಆಗಿ ಅದು ಇನ್ವೇಸಿವ್ ಸ್ಪೀಸೀಸ್ ಆಗುತ್ತೆ. ಸೊ ಇದರಿಂದ ನೇಟಿವ್ ಸ್ಪೀಸೀಸ್ ಎಲ್ಲ ಹಾಳಾಗೋಗುತ್ತೆ. ಸೇಮ್ ಅಪ್ಲೈಸ್ ಟು ಹಾವುಗಳಲ್ಲಿ ಆಗುತ್ತೆ. ಬಟ್ ಹಾವುಗಳಲ್ಲಿ ಈಗ ಸ್ಟಾರ್ಟ್ ಆಗಿದೆ, ಯಾಕೆಂದರೆ ಇದು ರೆಡ್ ಇಯರ್ ಸ್ಲೈಡರ್ ತುಂಬ ವರ್ಷದಿಂದ ನಡೀತಾ ಇದೆ. ಈಗ ಬಾಲ್ ಪೈಥಾನ್ ಈಗ ರೀಸೆಂಟಾಗಿ ಸ್ಟಾರ್ಟ್ ಆಗ್ತಿದೆ. ಬಟ್ ಅದನ್ನು ದೊಡ್ಡದಾದ್ಮೇಲೆ ಯಾವ ಥರ ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ಇನ್ ಕೇಸ್ ಅವ್ರು ಬಿಟ್ರು ಅಂತಂದ್ರೆ ಅದು ಸೇಮ್ ಅದೇ ಥರ ಇನ್ವೆಸಿವ್ ನೇಟಿವ್ ಇದು ಹಾವುಗಳನ್ನ ಫೀಡ್ ಮಾಡುತ್ತೆ, ಆ ಥರ ಇದಾಗುತ್ತೆ. ಸೊ ನಾಗರಾವು ಯಾವಾಗ ಕಚ್ಚೋ ಚಾನ್ಸಸ್ ಜಾಸ್ತಿ? ಯೂಶಲಿ ಅದು ಮನುಷ್ಯರಿಂದ ದೂರ ಇರೋಕ್ಕೆ ಇಷ್ಟಪಡುತ್ತೆ, ಅಂದರೆ ಎಷ್ಟು ದೂರ ಇರುತ್ತೋ ಅಷ್ಟು ಒಳ್ಳೇದದು. ಹತ್ರ ಇದ್ರೂ ಇಟ್ ಟ್ರೈ ಟು ಎಸ್ಕೇಪ್ ಫಸ್ಟ್. ಕಚ್ಚೋಕೆ ಅದು ಯೋಚನೆ ಮಾಡಲ್ಲ, ಫಸ್ಟ್ ಅಲ್ಲಿಂದ ಎಸ್ಕೇಪ್ ಮಾಡೋಕ್ಕೆ ಯೋಚನೆ ಮಾಡ್ತಾರೆ. ಸೊ ಯೂಶಲಿ ಯಾವಾಗ ಕಚ್ಚುತ್ತೆ ನಾಗರಾವ್, ಯಾವ್ಯಾವ ಸಿಚುವೇಶನಲ್ಲಿ? ನಾಗರಾವೆ ಅಂತಲ್ಲ, ಯಾವುದೇ ವಿಷಕಾರಿ ಹಾವಾಗಲಿ, ವಿಷ ಇಲ್ದಿರೋ ಹಾವಾಗಲಿ ಯಾವಾಗ ಕಚ್ಚುತ್ತೆ ಅಂತ ಅದಕ್ಕೆಲ್ಲೂ ಹೋಗ್ದಲ್ಲಿ ಸ್ಪೇಸ್ ಕಾರ್ನರ್ ಆದರೆ, ಇನ್ ಕೇಸ್ ಒಂದು ಕಾರ್ನರ್ ಅದು ಎಲ್ಲೂ ಹೋಗೋಕ್ಕೆ ಜಾಗ ಇಲ್ಲ ಅಂದರೆ ನಮ್ಮ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಈಗ ನಾವು ಎಲ್ಲ ನಡ್ಕೊಂಡು ಹೋಗ್ತಾ ಇರ್ತೀವಿ, ಅದು ಎಲ್ಲ ನಾವು ನೋಡ್ದಲ್ಲೇ ಕಾಲು ಇಕ್ಕಿದಾಗ ಅದು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಕಚ್ಚುತ್ತೆ. ಆ ಟೈಮಲ್ಲಿ ಎರಡನೇ ಇದು. ಈಗ 3ನೇ ಪಾಯಿಂಟ್ ಅಂದರೆ, ತುಂಬ ಜನ ಹಾವನ್ನ ಹೊಡೆಯೋಕೆ ಹೋಗ್ತಾರೆ, ಹಳ್ಳಿಗಳ ಕಡೆ ಹೊಡೆಯೋಕೆ ಹೋದಾಗ ಆ ಟೈಮಲ್ಲಿ ಕಚ್ಚಿಸ್ಕೊಂಡಿರೋ ಜನ ಜಾಸ್ತಿ ಇದ್ದಾರೆ. ಯಾಕೆಂದರೆ ಒಂದ್ಸಲಿ ಅದನ್ನು ಥ್ರೆಟ್ ಆಯಿತು ಅಂದರೆ ಅದು ಕಚ್ಚುತ್ತೆ, ತಿರ್ಗಾ ಮತ್ತೆ ಸೆಲ್ಫ್ ಡಿಫೆನ್ಸ್ ಮಾಡುತ್ತೆ, ಅದು ಕಚ್ಚಕ್ಕೆ ಬರುತ್ತೆ. ಆ ಟೈಮಲ್ಲಿ ಕಚ್ಚಿಸ್ಕೊಂಡಿರೋದು ತುಂಬ ಜನ ಇದ್ದಾರೆ. ಮತ್ತು ಕೆಲವರು ಅದು ರೆಸ್ಕ್ಯೂ ಯಾವ ಥರ ಗೊತ್ತಿಲ್ಲದೆ ರೆಸ್ಕ್ಯೂ ಮಾಡೋಕೆ ಹೋಗಿ ಕಚ್ಚಿಸ್ಕೊಂಡಿರೋದು ತುಂಬ ಜನ ಇದ್ದಾರೆ. ರೆಸ್ಕ್ಯೂಯರ್ಸ್ ಪ್ರಾಪರ್ ಮೆಥಡ್ ಗೊತ್ತಿಲ್ಲದೆ, ಟೆಕ್ನಿಕ್ ಗೊತ್ತಿಲ್ಲದೆ ಕಚ್ಚಿಸ್ಕೊಂಡಿರೋದು ತುಂಬ ಜನ ಇದ್ದಾರೆ. ಓಕೆ, ಸೊ ಈ 4 ಸಿಚುವೇಶನ್ ಅಲ್ಲಿ ಹಾವುಗಳು ಕಚ್ಚೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಬೇಸಿಕ್ಲಿ ಯಾವುದೇ ಹಾವಾಗಲಿ ಹುಡುಕೊಂಬಂದು ಅಟ್ಟಿಸ್ಕೊಂಬಂದು ಕಚ್ಚಂತದ್ದು, ಹಂಗೆ ಕಚ್ಚಂಗಿದ್ರೆ ಎಷ್ಟೋ ಜನ ಸಾಯ್ಬೇಕಾಯ್ತು ಇಷ್ಟು ಇದರಲ್ಲಿ. ಯಾವುದು ಆ ಥರ ಹುಡುಕೊಂಬಂದು ಕಚ್ಚ ಅಂಥದ್ದು ಏನಿರಲ್ಲ. ಸೊ ಬೇಸಿಕ್ಲಿ ನಾರ್ಮಲ್ ಜನ ಅಷ್ಟೇ ಅಲ್ಲ, ಈವನ್ ರೆಸ್ಕ್ಯೂಯರ್ಸ್ ಕೂಡ ಪ್ರಾಪರ್ ಎಕ್ವಿಪ್ಮೆಂಟ್ಸ್ ಇಲ್ಲದೆ, ಪ್ರಾಪರ್ ಟೆಕ್ನಿಕ್ ಇಲ್ಲ ಅಂದರೆ ಅವರು ಕಚ್ಚಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಯೂಶಲಿ ಈ ಹಾವುಗಳು ಮನುಷ್ಯರಿಂದ ಆಗಲಿ ಅಥವಾ ಯಾವುದೇ ಪ್ರಾಣಿಯಿಂದಾಗಲಿ ಸಾಯೋ ಚಾನ್ಸಸ್ ಯಾವಾಗ ಜಾಸ್ತಿ? ಯಾವಾಗ ಈ ಸ್ನೇಕ್ಸ್ ವಲ್ನರಬಲ್ ಆಗಿರುತ್ತೆ? ಮೊದಲನೇದಾಗಿ ಅದನ್ನ ಆಹಾರ ತಗೊಂಡಾಗ, ಫೀಡ್ ಆದಾಗ ಅದ್ರ ಮೂಮೆಂಟ್ ಸ್ವಲ್ಪ ಸ್ಲೋ ಇರುತ್ತೆ, ನಾರ್ಮಲ್ ಮೂಮೆಂಟ್ಗಿಂತ ಸ್ವಲ್ಪ ಸ್ಲೋ ಇರುತ್ತೆ. ಆ ಟೈಮಲ್ಲಿಗೆ ಬೇರೆ ಪ್ರೆಡೆಟರ್ಗೆ ಈಸಿಯಾಗಿ ಸಿಗುತ್ತೆ ಅದು. ಆ ಟೈಮಲ್ಲಿ ಒಂದು ಇದು ಇರುತ್ತೆ. ಮತ್ತು ಪೊರೆ ಬಿಡೋ ಟೈಮಲ್ಲಿ ಕಣ್ಣು ಕಾಣ್ತಾ ಇರಲ್ಲ, ಯಾಕಂದರೆ ಐಲಿಡ್ ಎಲ್ಲ ಕ್ಲೋಸ್ ಆಗಿರುತ್ತೆ, ಸ್ವಲ್ಪ ಬ್ಲರ್ ಆಗಿರುತ್ತೆ, ವಿಷನ್ ಕಮ್ಮಿ ಇರುತ್ತೆ. ಸೊ ಆ ಟೈಮಲ್ಲಿ ಎಲ್ಲೋ ಹೋಗ್ತಾ ಇರುತ್ತೆ, ಜನ ನೋಡಿ ಹೊಡೆಯೋ ಚಾನ್ಸಸ್ ಇರುತ್ತೆ ಆ ಟೈಮಲ್ಲಿ, ಇಲ್ಲ ಬೇರೆ ಪ್ರೆಡೆಟರ್ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಫಾರೆಸ್ಟ್ ಫೈರಲ್ಲಿ, ಈಗ ಒಂದು ಕಡೆ ಒಂದು ಬುಷಸಲ್ಲಿ ಇರುತ್ತೆ, ಫಾರೆಸ್ಟ್ ಫೈರ್ ಆದಾಗ ಏನಾಗುತ್ತೆ ಅಂದರೆ, ಈಗ ಫಾರೆಸ್ಟ್ ಫೈರ್ ಜೋರಾಗಿ ಹತ್ಕೊಂಡ್ಬಂದಾಗ ಅದು ಮೂಮೆಂಟ್ ಅಷ್ಟು ಬೇಗ ಕಾಲಿದ್ರೆ ಓಡೋ ಪ್ರಾಣಿ ಆದರೆ ಓಡುತ್ತೆ. ಈ ಮೂಮೆಂಟ್ ಆಗೋ ಪ್ರಾಣಿ ಅಲ್ಲ ಇದು. ಫಾರೆಸ್ಟ್ ಫೈರ್ ಸರೌಂಡ್ ಆದರೆ ಒಂದು ಕಡೆ ಸರ್ಕಲಲ್ಲಿ ಸೆಂಟ್ರಲ್ ಆಯಿತು ಅಂದರೆ ಆ ಟೈಮಲ್ಲಿ ಸಾಯೋ ಚಾನ್ಸಸ್ ತುಂಬ ಇರುತ್ತೆ.
ಓಕೆ. ಆ್ಯಂಡ್ ಈ ರೋಡ್ ಕಿಲ್ ಆಗುತ್ತಲ್ವಾ, ಇವಾಗ ನಾವು ರೋಡಲ್ಲಿ ಹೋಗುವಾಗ ಎಷ್ಟೊಂದು ನಾಯಿಗಳನ್ನೆಲ್ಲ ನೋಡಿರ್ತೀವಿ ಹೈವೇಲಿ, ಹಾವುಗಳು ಇದಕ್ಕೆ ಜಾಸ್ತಿ ಬಲಿ ಆಗುತ್ತಾ? ಹೌದು. ಹಾವುಗಳು ಏನಕ್ಕೆ ರೋಡಿಗೆ ಬರ್ತವೆ ಅಂದರೆ ಆ ಟಾರ್ ರೋಡಲ್ಲಿ ಏನಿರುತ್ತೆ ಆ ಹೀಟ್ ಇರುತ್ತಲ್ಲ, ಈ ಕೋಲ್ಡ್ ಬ್ಲಡೆಡ್ ಅನಿಮಲ್ ಹಾವು ಬಂದು ನಾರ್ಮಲ್ ನಮ್ಮಂಗೆ ಟೆಂಪ್ರೇಚರ್ ವೇರಿಯೇಷನ್ಸ್ ಆದಾಗ ಇದು ಮಾಡ್ಕೊಳಕ್ಕಾಗಲ್ಲ. ಸೊ ಏನು ಮಾಡ್ತದೆ, ತುಂಬ ಬಿಸಿ ಆದಾಗ ತಂಪಾಗಿರೋ ಜಾಗದ ಕಡೆ ಹೋಗುತ್ತೆ, ತುಂಬ ತಂಪಾದಾಗ ಬಿಸಿ ಇರೋ ಜಾಗದ ಕಡೆ ಬರುತ್ತೆ. ಸೊ ಇದರಲ್ಲಿ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ರೋಡ್ ಸ್ವಲ್ಪ ಬಿಸಿ ಇರುತ್ತೆ, ವೆಹಿಕಲ್ಸ್ ಓಡಾಡಿ ಬಿಸಿ ಇರುತ್ತೆ. ಸೊ ಆ ಟೈಮಲ್ಲಿ ಬಂದದನ್ನು ಈಟ್ಗೋಸ್ಕರ ಬಂದು ರೋಡಲ್ಲಿ ಇರುತ್ತೆ. ಆ ಟೈಮಲ್ಲಿ ವೆಹಿಕಲ್ ಹೋದಾಗ ರೋಡ್ ಕೆಲಸ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನಾವು ಮಾತಾಡುವಾಗ ಪೊರೆ ಬಗ್ಗೆ ಮಾತಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ನಾಗರಾವ್ ಅಂತ ತೊಗೊಂಡ್ರೆ ಈ ಪೊರೆ ಯಾಕೆ ಬಿಡುತ್ತೆ ಆ್ಯಂಡ್ ಎಷ್ಟು ದಿನಕ್ಕೊಂದ್ಸತಿ ಇದು ಬಿಡ್ತಾ ಇರುತ್ತೆ? ಪೊರೆ ನಾಗರಾವೆ ಅಂತ ಎಲ್ಲ ಹಾವು ಪೊರೆ ಬಿಡುತ್ತೆ. ಅದು ಹೆಂಗೆ ಅಂದರೆ ಅದು ಬೆಳವಣಿಗೆ ಮೇಲೆ ಡಿಪೆಂಡ್ ಆಗುತ್ತೆ, ಅದರ ಸೈಜ್ ಬೆಳವಣಿಗೆ. ಈಗ ಹೆಂಗೆ ಅಂದರೆ ನಮ್ಗೆ ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತೆ, ಹಾವುಗಳಿಗೆ ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತೆ, ಯಾಕಂದರೆ ಪ್ಲಾಸ್ಟಿಕ್ ಶೀಟ್ ಥರ ಅದು. ಓಕೆ. ಸೊ ಅವಾಗೇನೋ ಎಕ್ಸ್ಪ್ಯಾಂಡ್ ಆದಂಗೆ ಪೊರೆ ರಿಮೂವ್ ಮಾಡ್ತಾ ಇರುತ್ತೆ ಅದು. ಅಂದರೆ ಈಗ 1 ವರ್ಷಕ್ಕೆ 5ರಿಂದ 6 ಸಲ ಪೊರೆ ಬಿಡೋ ಚಾನ್ಸಸ್ ಇದೆ. 5ರಿಂದ 6 ಸಲ ಪೊರೆ ಬಿಡುತ್ತೆ. ಅವಾಗ ಕಣ್ಣು ಫುಲ್ ಬ್ಲರ್ ಆಗಿರುತ್ತೆ. ಕಣ್ಣು ಕ್ಲೋಸ್ ಆಗಿರುತ್ತೆ, ಅಂದರೆ ಬ್ಲರ್ ಆಗಿರುತ್ತೆ, ಅದು ವೈಟ್ ಕಲರ್ ಒಂದು ಪೊರೆ ಥರ ಇದಾಗಿರುತ್ತೆ ಅದು. ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ಮೂಮೆಂಟ್ ಕಮ್ಮಿ ಇರುತ್ತೆ. ಅದಾದಮೇಲೆ ಅದು ಪೊರೆ ಬಿಡೋಕ್ಕೂ ಒಂದು ವಾರದ ಮುಂಚೆ ಅದು ಊಟ ತಿನ್ನೋದು ಬಿಟ್ಟಿರುತ್ತೆ. ಸೊ ಪೊರೆ ಬಿಟ್ಟಾದ್ಮೇಲೆ ನೆಕ್ಸ್ಟ್ ಅದು ಫೀಡ್ ಹಂಟಿಂಗ್ ಸ್ಟಾರ್ಟ್ ಮಾಡೋದು. ಅಲ್ಲಿವರೆಗೂ ಹಂಟ್ ಮಾಡಲ್ಲ, ಯಾಕಂದರೆ ಕರೆಕ್ಟ್ ವಿಸಿಬಿಲಿಟಿ ಇರಲ್ಲ ಅದಕ್ಕೆ. ಸೊ ಆ ಟೈಮಲ್ಲಿ ಏನೋ ಫೀಡ್ ಮಾಡಲ್ಲ ಅದು. ಸೊ ಇವಾಗ ನಾವು ನಾಗರ ಪಂಚಮಿ ಅಂತೆಲ್ಲ ಮಾಡ್ತೀವಿ, ಆವಾಗ ಹುತ್ತಕ್ಕೆ ಹಾಲು ಎರೆಯೋದು, ಆಮೇಲೆ ಈ ಪುಂಗಿ ಉತ್ತರಲ್ಲ ಹಾವು ಮುಂದೆ, ಅದು ಇವಾಗ ಹಾಲು ನೈವೇದ್ಯ ಮಾಡಿ ಹಾಲು ಕುಡ್ಸೋಕೆ ಟ್ರೈ ಮಾಡೋದು, ಇಂಥದ್ದೆಲ್ಲ. ಆಮೇಲೆ ಇನ್ನೊಂದು ಮೇನ್ಲಿ ಏನಂತಂದರೆ ಈ ಮೂವಿಗಳಲ್ಲೆಲ್ಲ ತೋರಿಸ್ತಾರಲ್ಲ ಹಾವಿನ ವೇಷ 12 ವರ್ಷ ಅಂತೆಲ್ಲ. ಸೊ ಇದೆಲ್ಲ ಮೂಢನಂಬಿಕೆಗಳ ಅಥವಾ ನಿಜವಾಗ್ಲೂ ಈ ಥರ ಏನಾದರೂ ಇದೇನಾ? ಹಾವು ದ್ವೇಷ ಮಾಡೋಕ್ಕೆ ಸಾಧ್ಯ ಇದೆನಾ? ಹಾವಿನ ದ್ವೇಷ 12 ವರ್ಷ ಅದು ಸಾಂಗಲ್ಲಿ ಬರುತ್ತೆ ಅಷ್ಟೇ. ಅದು ಹಾವಿಗೆ ಅಷ್ಟೊಂದು ನೆನಪಿನ ಶಕ್ತಿ ಇರಲ್ಲ ಹಾವುಗಳಿಗೆ. ಅದು ಹಾವಿನ ನೆನಪಿನ ಶಕ್ತಿ ಏನು, ನಾನು ಎಲ್ಲಿ ಹೋಗಬೇಕು, ಎಲ್ಲಿ ಆಹಾರ ಇದೆ, ನಾನು ಎಲ್ಲಿ ರೆಸ್ಟ್ ಮಾಡಬೇಕು, ಅಷ್ಟು ಮಾತ್ರ ನೆನಪಿನ ಶಕ್ತಿ ಇರೋದು. ಸೊ ಹಾವಿಗೆ 12 ವರ್ಷ ದ್ವೇಷ ಏನಿರಲ್ಲ. ಕೆಲವ್ರು ಹೇಳ್ತಾರೆ ಇವಾಗ ಹಾವನ್ನ ಸಾಯಿಸ್ಲಂಗೆ ಬಿಟ್ಬಿಟ್ರೆ ಅದು ಸ್ವಲ್ಪ ಮತ್ತೆ ಅದು ಬೆನ್ನತ್ಕೊಂಡ್ ಬರುತ್ತೆ, ಬಂದಿದೆ ಅಂತ ಕೂಡ ಹೇಳ್ತಾರಲ್ಲ, ಅದು ಹೆಂಗೆ? ಬಟ್ ಅದೇ ಹಾವು ಅಂತ ಅವ್ರಿಗೆ ಹೆಂಗೆ ಐಡೆಂಟಿಫಿಕೇಶನ್ ಮಾಡ್ತಾರೆ? ಓಕೆ, ಆ ಹಾವು ಇರೋದಿಲ್ಲ, ಅದೇ ಹಾವು ಇರಲ್ಲ, ಯಾವುದೋ ಇನ್ನೊಂದು ಬೇರೆ ಹಾವು ಮೂವ್ ಆಗ್ತಾ ಇರ್ಬೋದು. ಈಗ ಆ ಜಾಗದಲ್ಲಿ ಕೆರೆವೇ ಮೂವ್ ಆಗಿದ್ರು ಅದು ನಾಗರಾವ್ ಅಂತ ಕನ್ಫ್ಯೂಸ್ ಆಗಿರುತ್ತೆ. ಓಕೆ ಓಕೆ ಓಕೆ. ಯಾಕೆಂದರೆ ಒಂದು ಏರಿಯಾದಲ್ಲಿ ಒಂದೇ ನಾಗರಾವ್ ಇರಲ್ಲ, ತುಂಬ ನಾಗರಾವ್ ಇರುತ್ತೆ. ಸೊ ಅದೆಲ್ಲ ಮೂಮೆಂಟ್ ಆಗಬೇಕಾದ್ರೆ ಅದು ನೋಡಿದರೆ ಇದು ನಾನು ಅವತ್ತು ಅದನ್ನು ಕೆಣಕಿದ್ದೆ, ನಾನು ಅದು ಅದೇ ಬಂದಿದ್ದು, ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೆ, ನಾನು ಕಚ್ಚಕ್ಕೋಸ್ಕರ ಬಂದಿದೆ ಅಂತ ಮನುಷ್ಯರ ಥರ ಮುಖ ನೋಡಿ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಸೊ ಯಾವುದೋ ಬಂದಿರೋ ಹಾಗೆ ಏನು ಅಂದರೆ ಈಗ ಮನುಷ್ಯ ಥರ ಏನು ಅದಕ್ಕೆ ಕಾಣಲ್ಲ, ಯಾವುದೋ ಒಂದು ಆಬ್ಜೆಕ್ಟ್ ಬರ್ತಿದೆ ಅದರಿಂದ ನಾನು ತಪ್ಪಿಸ್ಕೋಬೇಕು ಅಷ್ಟೇ ಅದಕ್ಕೆ ಗೊತ್ತಿರೋದು. ಹಂಗೆ ಮನುಷ್ಯ ಇದೆ ಈ ಥರ, ಇದೇ ಮನುಷ್ಯ, ಇವ್ರು ಅಜಯ್, ಇದು ನಾನು ಮನು ಅಂತ ಅದಕ್ಕೇನು ಗೊತ್ತಾಗಲ್ಲ. ಒಂದು ಆಬ್ಜೆಕ್ಟು ನಾನು ತಪ್ಪಿಸ್ಕೊಬೇಕು, ಯಾವುದೋ ಒಂದು ನನ್ನ ಕಡೆ ಬರ್ತಾ ಇದೆ, ಹೋಗ್ಬೇಕು ಅಷ್ಟೇ, ಅದಕ್ಕೆ ಮೈಂಡಲ್ಲಿ ಬರೋದು. ಸೊ ಹಾವು ಹಾಲು ಕುಡಿಯುತ್ತಾ? ಹಾಲು ಕುಡಿಯಲ್ಲ, ಹಾವು ಮಾಂಸಾಹಾರಿ. ಅದೆಲ್ಲ ಸುಮ್ಮನೆ ಫಿಲಮಲ್ಲಿ ತೋರಿಸ್ತಾರೆ ಅಷ್ಟೇ, ಹಾಲು ಕುಡಿಯುತ್ತೆ. ಅಲ್ಲ, ನಾವು ಪೂಜೆ ಮಾಡುವಾಗೆಲ್ಲ ಹಾಲು ಎರಿತೀವಿ. ಅಂದರೆ ಹಾವು ಮಾಂಸಾಹಾರಿ, ಹಾವಿಗೆ ಹಾಲು ಕುಡಿದ್ರೆ ಅರ್ಗಿಸ್ಕೊಳ್ಳೋ ಶಕ್ತಿ ಇರಲ್ಲ. ಹಾವು ಏನು ಮಾಡ, ಕಪ್ಪೆ, ಇಲಿ, ಮೊಟ್ಟೆ, ಕೆಲವೊಂದ್ಸಲಿ ಪಕ್ಷಿಗಳು, ಅದ್ರ ಮಾತ್ರ ಆಹಾರ, ಅದ್ರ ಬಿಹೇವಿಯರ್, ಅದ್ರ ಆಹಾರ. ಆ ಪುಟ್ಟಿನಲ್ಲಿ ಹಾವು ಹಿಡ್ಕೊಂಡು ಅವ್ರ ಹತ್ರ ಒಂದು ಲೋಟದಲ್ಲಿ ಹಾವು ಕೂಡ ಇಟ್ಕೊಂಡಿದ್ದೆ, ಹಾಲು ಹಿಡ್ಕೊತಾ ಇದ್ರು. ಸೊ ಆ ಸುಡೋ ಬಿಸಿಲಲ್ಲಿ ಅದು ನಿಂಗೆ ಓಪನ್ ಮಾಡಿದ್ರೆ ಅದು ಹೋಗಿ ಹಾಲು ಕುಡಿತಿತ್ತು, ನಾನು ನೋಡ್ತಾ ಇದ್ದೆ. ಅದು ನಿಜನಾ? ಅದೇನು ಮಾಡ್ತಾರೆ, ಈಗ ಹಾವಳಿಗರು ಅಂತ ಮುಂಚೆ ಎಲ್ಲ ಇದ್ರು ಅವ್ರೇನು ಮಾಡ್ತಾರೆ, ಒಂದು ನಾಗರಾವನ್ನ ಹಿಡ್ಕೊಂಬಂದ್ರೆ ಅದನ್ನು ಹಲ್ಲು ಕಿತ್ಬಿಟ್ಟು ಅದನ್ನು ಒಂದು ವಾರ, ಒಂದು 15 ಡೇಸ್ ಅದನ್ನು ಇದು ಏನು ಆಹಾರ ಕೊಡ್ದಂಗೆ, ನೀರು ಕೊಡ್ದಂಗೆ ಒಂದು ಕಡೆ ಕೂಡಾಕಿರ್ತಾರೆ ಅದನ್ನು, ಹಲ್ಲು ಕಿತ್ಬಿಟ್ಟೆ. ಸೊ ಏನು ಮಾಡ್ತಾರೆ, ಅದನ್ನು ಹಂಗೆ ಇಟ್ಟಿರ್ತಾರೆ. ಸೊ ಅದ್ರ ಮುಂದೆ ನೀನು ಯಾವುದೇ ಲಿಕ್ವಿಡ್ ಆಬ್ಜೆಕ್ಟ್ ಏನೇ ಇಟ್ರು ಅದು ದಾಹ ಆಗಿರುತ್ತೆ, ಏನು ಫೀಡ್ ಆಗಿರಲ್ಲ. ಆ ಟೈಮಲ್ಲಿ ಏನು ಮಾಡುತ್ತೆ, ಹಾಲು ಅಂತ ನೋಡಲ್ಲ, ಏನಿಲ್ಲ, ನೀರು ಅಂದ್ಕೊಂಡು ಕುಡಿಯುತ್ತೆ ಅಷ್ಟೇ ಅದು. ಯಾಕೆಂದರೆ ಅದಕ್ಕೆ ವೈಟ್ ಕಲರ್ ಏನು, ಅದಕ್ಕೆ ನಮ್ಮಂಗೆ ಕಲರ್ ಬ್ಲೈಂಡ್ನೆಸ್ ಅದು. ಸೊ ಏನೋ ಒಂದು ಲಿಕ್ವಿಡ್ ಆಬ್ಜೆಕ್ಟ್ ಕಾಣ್ತಾ ಇದೆ, ನೀರು ಕುಡಿಯಬೇಕು, ನೀರು ಅಂದ್ಕೊಂಡು ಕುಡಿಯುತ್ತೆ ಅಷ್ಟೇ ಅದು. ನೀರು ಕುಡಿಯುತ್ತೆ. ಎಲ್ಲ ಪ್ರಾಣಿಗಳು ನೀರು ಅವಶ್ಯಕತೆ ಇದ್ದೇ ಇದೆ, ಪ್ರತಿಯೊಂದು ಜೀವಿಗೂ ನೀರಿನ ಅವಶ್ಯಕತೆ ಇದೆ. ಅವು ನೀರು ಕುಡಿಯುತ್ತೆ, ಹಾಲು ಕುಡಿಯಲ್ಲ ಅಷ್ಟೇ. ಸೊ ಈ ಪುಂಗಿದ ಏನು ಕತೆ? ಈ ಮೂವಿನಲ್ಲೆಲ್ಲ ನೋಡ್ತಿದ್ವಿ, ಈ ಪುಂಗಿ ಹಿಂಗೆ ಊದಿ ಮನೇಲಿ ಹಾವು ಬಚ್ಕೊಂಡಿರುತ್ತೆ, ಪುಂಗಿ ಊದಿ ಹೊರ ಬಂದು ಅವ್ನ ಮುಂದೆ ಅದು ಎಡೆ ಹಿಂಗೆ ಆಡ್ಸುತ್ತಲ್ಲ, ಅದು
ಈಗ ಅದೇ ಕಾನ್ಸೆಪ್ಟ್ ಈಗ ನಾವು ಇಲ್ಲಿಂದ 20 ಕಿಲೋಮೀಟರ್ ಹೋಗಿ ರೆಸ್ಕ್ಯೂ ಮಾಡೋ ಅವಶ್ಯಕತೆ ಇರಲಿಲ್ಲ. ಇಲ್ಲ ಒಂದೇ ಕಡೆ ಕುಂತ್ಕೊಂಡು ಪುಂಗಿ ಊದಿರಿ ಎಷ್ಟೋ ಹಾವುಗಳು ಬರ್ಬೋದಾಯ್ತು. ಆ ಥರ ಕಾನ್ಸೆಪ್ಟ್ ಇಲ್ಲ. ಅದು ಪುಂಗಿ ಏನಕ್ಕೆ ಊದ್ತಾರೆ ಅಂದರೆ ಅದೊಂದು ಜನಗಳ ಅಟ್ರಾಕ್ಷನ್ಗೋಸ್ಕರ ಊದ್ತಾರೆ. ಬಟ್ ಹಾವು ಕಿವಿ ಇರಲ್ಲ, ಎಕ್ಸ್ಟರ್ನಲ್ ಇಯರ್ಸ್ ಇರಲ್ಲ. ಸೊ ಏನಕ್ಕೆ ಪುಂಗಿಗೆ ಇದು ಮಾಡ್ತಾರೆ, ಪುಂಗಿ ಊದ್ಬೇಕಾರೆ ಜನಗಳಿಗೆ ಅಟ್ರಾಕ್ಷನ್, ಜನಗಳು ಸೌಂಡ್ ಕೇಳುತ್ತೆ, ಹಾವಿಗೆ ಸೌಂಡ್ ಕೇಳಲ್ಲ. ಆ ಪುಂಗಿ ಊದ್ಬೇಕಾರೆ ಅವ್ನು ಅಳ್ಳಾಡ್ತಿರ್ತಾನಲ್ಲ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಹಾವು ಅದು ಅವ್ನ ಮುಂದೆ ಮೂವ್ಮೆಂಟ್ ಮಾಡ್ತಾ ಇರುತ್ತೆ ಅಷ್ಟೇ, ಪುಂಗಿ ಸೌಂಡ್ಗಲ್ಲ ಅದು. ಸೊ ಪುಂಗಿ ಇಸ್ ಬೇಸಿಕಲಿ ಫಾರ್ ಹ್ಯೂಮನ್ಸ್ ಜನನ್ನ ಅಟ್ರಾಕ್ಟ್ ಮಾಡಿ. ಈಗ ಪುಂಗಿ ಊದ್ಬೇಕಾದ್ರೆ ಒಂದು ಯಾವ್ದೋ ಸಂತೆಲ್ಲೋ ಇಲ್ಲ ಯಾವ್ದೋ ಮಾರ್ಕೆಟಲ್ಲೋ ಊದ್ತಾ ಇರ್ತಾರೆ, ಜನಗಳಿಗೆ ಎಲ್ಲ ಸೌಂಡ್ ಬರ್ತಾ ಇದೆ. ಈಗ ನಾಟಕ ಆಡ್ಬೇಕಾದ್ರೆ ಸೌಂಡ್ ಇದ್ರೆ ತಾನೇ ಅಲ್ಲಿ ಅಟ್ರಾಕ್ಷನ್ ಆಗಿ ಬರ್ತಾರಲ್ಲ, ಆ ಜನಗಳು ಸೌಂಡ್ಗೋಸ್ಕರ ಇದು ಊದ್ತಾನೆ ಅಷ್ಟೇ, ಹಾವುಗೋಸ್ಕರ ಅಲ್ಲ ಅದು. ಇವಾಗ ಈ ನಾಗಮಣಿ ಅಂತಾರಲ್ಲ, ನಾಗರಾವಿನ ತಲೆಯಿಂದ ನಾಗಮಣಿ ತೆಗಿತಾರೆ, ಅದೆಲ್ಲ ಏನು ಈ ಕೆಲವೊಂದು ವಿಡಿಯೋಸ್ ಅಲ್ಲಿ ನೋಡಿದೀನಿ, ಫೋರ್ಸ್ಫುಲಿ ತಲೆಯಿಂದ ಹಿಂಗ್ ಪ್ರೆಸ್ ಮಾಡಿ ಹಿಂಗ್ ತೆಗಿತಾರೆ. ಅದೇನು ಮುಂಚೆನೆ ಹಾಕಿರ್ತಾರ ಅಥವಾ ನಿಜವಾಗ್ಲೂ ನಾಗಮಣಿ ತರ ನಾಗಮಣಿ ಅಂತ ಕಾನ್ಸೆಪ್ಟ್ ಇದುವರೆಗೂ ಯಾವುದೂ ಇಲ್ಲ. ಫಿಲಮಲ್ಲಿ ತೋರಿಸ್ತಾ ಇದಾರೆ, ಈ ಮೂವೀಸು ಸೀರಿಯಲ್ಗಳಲ್ಲಿ ತೋರಿಸ್ತಾ ಇದ್ದಾರೆ ಅಷ್ಟೇ ನಾಗಮಣಿ ಅಂತ. ಆ ಥರ ನಾಗಮಣಿ ಸಿಕ್ಕಿದ್ರೆ ನಾವು ಈ ಬೈಕಲ್ಲಿ ರೆಸ್ಕ್ಯೂ ಮಾಡ್ಕೊಂಡು ಓಡಾಡ ಇರ್ತಿರ್ಲಿಲ್ಲ. ಅಂದರೆ ಅದು ವಿಡಿಯೋ ನಾನು ನೋಡಿದ, ಅದು ವಿಡಿಯೋ ಹೆಂಗೆ ಅಂದರೆ ಅದು ಹಾವಿನ ಒಂದು ಸ್ಕಿನ್ ಲೇಯರ್ನ ಕಟ್ ಮಾಡಿ ಅದರೊಳಗೆ ಯಾವುದೋ ಒಂದು ಕಲ್ಲು ಅಥವಾ ಈ ಸಪೋಟ ಬೀಜ ಬರುತ್ತಲ್ಲ ಅದನ್ನು ಇಟ್ಬಿಟ್ಟು ಸ್ಟಿಚ್ ಇದು ಮಾಡಿರ್ತಾರೆ. ಅದನ್ನು ವೀಡಿಯೋಗೋಸ್ಕರ ಅದನ್ನು ಪ್ರೆಸ್ ಮಾಡಿ ಹೊರಗೆ ತೆಗ್ದಿರೋದು, ಅದು ನಾಗಮಣಿ ಅಂತ ಇದು ಮಾಡ್ತಾರೆ. ಆ ಥರ ನಾಗಮಣಿ ಅಂತ ಯಾವ್ದು ಕಾನ್ಸೆಪ್ಟ್ ಇಲ್ಲ. ಕೆಲವೊಂದು ಸತಿ ಈ ಟ್ವಿನ್ಸ್ ಎಲ್ಲ ಆದರೆ ಎರಡೆರಡು ತಲೆ ಎರಡೆರಡು ಕೈ ಇದ್ರೆ ಅವರು ಬದುಕದೇ ಇಲ್ಲ, ಸತ್ತೋಗ್ತಾರೆ, ಅಥವಾ ಅವ್ರಿಗೇನೋ ಸರ್ಜರಿ ಮಾಡಿದ್ರು ಬದುಕಿ ಉಳಿಸೋದು ಕಷ್ಟ ಅಂತ ಡಾಕ್ಟರ್ಗಳೆಲ್ಲ ಹೇಳಿರ್ತಾರೆ. ನಾನು ಕೇಳಿದ್ದೀನಿ ನನ್ನ ಸರ್ಕಲಲ್ಲಿ. ಬಟ್ ಈ ಹಾವುಗಳಿಗೆ 5 ಎಡೆ ಹಾವು 7 ಎಡೆ ಹಾವು ಅಂತೆಲ್ಲ ಇರುತ್ತಲ್ಲ, ಆ ಥರ ಇದೇನಾ ಕಾನ್ಸೆಪ್ಟು ಅಥವಾ ಆ ಥರ ಕಾನ್ಸೆಪ್ಟ್ ಇಲ್ಲ. 2 ತಲೆ ಬರುತ್ತೆ. ಅಂದರೆ ಈಗ ಹೆಂಗೆ ಸಯಾಮಿ ಮಗು ಅಂತ ನೀವು ನೋಡಿದಿರಲ್ಲ, ಅದೇ ತಲೆ ಮಾತ್ರ ಅಂಟ್ಕೊಂಡಿರ್ತಲ್ಲ, ಅರ್ಧ ಬಾಡಿ ಅಂಟ್ಕೊಂಡಿರುತ್ತೆ, ಅದೇ ಥರ ಹಾವುಗಳು ಬರುತ್ತೆ. ಬಟ್ ತುಂಬ ರೇರ್ ಸಿಚುವೇಶನ್ಸಲ್ಲಿ ಅದು ಆ ಥರ ಹುಟ್ಟೋದು. ಅದು ಹುಟ್ಟಿದ್ರೂ ಅದು ತುಂಬ ಸರ್ವೈವ್ ಆಗೋದು ತುಂಬ ಕಷ್ಟ. ಯಾಕಂದರೆ ಫೀಡಿಂಗ್ ಬಿಹೇವಿಯರ್, ಈಗ ಅದು ಫೀಡ್ ಮಾಡ್ಬೇಕಾದ್ರೆ ಇದು ಫೀಡ್ ಮಾಡಲ್ಲ, ಆ ಥರ ಫೀಡಿಂಗ್ ಬಿಹೇವಿಯರ್ ತುಂಬ ಇರುತ್ತೆ, ಸರ್ವೈವ್ ಆಗೋದು ತುಂಬ ಕಮ್ಮಿ. ಸೊ ಈ ಹಾವು ಪವರ್ಫುಲ್ ಅಂತ ಹೇಳೋಕ್ಕಾಗಲ್ಲ, ಆ್ಯಕ್ಚುಲಿ ಇಟ್ ಇಸ್ ಡಿಸೇಬಲ್ಡ್ ಅಷ್ಟೇ. ಅದು ನ್ಯೂನ್ಯತೆಯಿಂದ ಹುಟ್ಟಿರೋ ಅಂಥದ್ದು. ಇದು 5 ಎಡೆ 10 ಎಡೆ ಅದೆಲ್ಲ ಫೋಟೋಶೂಟಲ್ಲಿ ಫೋಟೋಶಾಪ್ಸ್ ಇದಷ್ಟೇ. 5 ಎಡೆ 10 ಎಡೆ 11 ಎಡೆ 100 ಎಡೆ ಬೇಕಾದ್ರೆ ಮಾಡ್ಬೋದು. ಒಂದು ಕಿಂಗ್ ಕೋಬ್ರಾ ಫೋಟೋ ಇಟ್ಕೊಂಡು ಅದನ್ನು ವುಡ್ನ ಎಡೆನ ಮಲ್ಟಿಪಲ್ ಮಾಡೋದಷ್ಟೇ. ಅದನ್ನು 10 ಎಡೆ 5 ಎಡೆ ಅಂತ ಇದು ಮಾಡೋದು. ಆ ಥರ ನಮ್ಗೆ ಇದುವರೆಗೂ ಇಷ್ಟು ವರ್ಷದಿಂದ ರೆಸ್ಕ್ಯೂ ಮಾಡಿದ್ರೆ ಆ ಥರ ಯಾವ್ದು ನಮ್ಗೆ ಹಾವು ಸಿಕ್ಕಿಲ್ಲ. 5 ಎಡೆ 2 ಎಡೆ ಆ ಥರ ಯಾವುದಿಲ್ಲ. ಆ್ಯಕ್ಚುಲಿ ನಾನು ಸಣ್ಣನಿರುವಾಗ ನಮ್ಮ ಹಳ್ಳಿ ಕಡೆಗೆ ಹೋಗ್ತಾ ಇದ್ದೆ. ಸೊ ಅಲ್ಲಿ ಹಾವುಗಳು ಸಿಕ್ಕರೆ ಇಮಿಡಿಯೇಟ್ಲಿ ತಲೆನ ಜಜ್ಜಿಬಿಟ್ಟು ಆ್ಯಂಡ್ ಕಟ್ಟಿಗೆ ಪೀಸಲ್ಲಿ ಹಾಕಿ ಸಾಯಿಸಿದ ಮೇಲೆ ಅದಕ್ಕೆ ಹಾಲು ತುಪ್ಪ ₹1 ಕಾಯಿನ್ ಇಟ್ಟು ಪೂಜೆ ಮಾಡಿ ಬೆಂಕಿ ಹಚ್ತಾಯಿದ್ರು. ಸೊ ಇವಾಗ ನನಗೆ ಅದನ್ನು ನೆನೆಸ್ಕೊಂಡ್ರೆ ಅವಾಗ ನನಗೆ ಸ್ಟಾಪ್ ಮಾಡೋ ಕೆಪಾಸಿಟಿ ಇರಲಿಲ್ಲ. ನನ್ನ ಮಾತು ಯಾರು ಕೇಳೋದು ಇಲ್ಲ. ಅವಾಗ ನಾನು ಆ ಥರ ಸಿಚುವೇಶನ್ ತುಂಬ ನೋಡಿದ್ದೀನಿ, ಆ ಥರ ಮಾಡಿರೋದು. ಸೊ ಇವಾಗಿನ ಕಾಲಕ್ಕೆ ಆ ಥರ ಕಮ್ಮಿ ಆಗಿದೆನಾ ಆ ಮೂಢನಂಬಿಕೆ? ಇಲ್ಲ, ಈಗ ಆ್ಯಕ್ಚುಲಿ ಹಾವುಗಳನ್ನ ಯಾರು ಹೊಡಿತಾ ಇಲ್ಲ ಈಗ. ಹಾವುಗಳು ಯಾಕೆಂದರೆ ಮುಂಚೆ ಅಷ್ಟು ರೆಸ್ಕ್ಯೂವರ್ಸ್ ಅಂತ ಯಾರೂ ಇರಲಿಲ್ಲ. ಮುಂಚೆ ಹಾವು ಹಿಡಿಯೋರಿದ್ರು, ರಕ್ಷಣೆ ಮಾಡೋವಂಥವ್ರು ಯಾರು ಇರಲಿಲ್ಲ. ಎಕ್ಸಾಕ್ಟ್ಲಿ, ಆ್ಯಕ್ಚುಲಿ ದೇರ್ ಇಸ್ ಎ ಡಿಫರೆನ್ಸ್ ಅಲ್ವಾ? ರೆಸ್ಕ್ಯೂವರ್ಗೂ ಹಾವು ಆಡಿಗರು ಬೇರೆ, ಹಾವು ಸಂರಕ್ಷಕರು ಬೇರೆ. ಹೌದು, ನಿಜ. ಸೊ ಅವಾಗ ಯಾರು ಇರಲಿಲ್ಲ. ಅವಾಗ ಏನು ಮಾಡೋರು, ಹಾವನ್ನ ಹೊಡಿತಾ ಇದ್ರು. ಇಲ್ಲ ಯಾರೋ ಒಬ್ರು ಇಲ್ಲ ಹಾವು ಆಡಿಗರು ಕರೆಸಿ ಹಿಡಿಸೋರು. ಆವಾಗಲೇ ಒಂದು ಊರಲ್ಲಿ ಒಬ್ರು ಇರೋರು. ಈಗ ರೆಸ್ಕ್ಯೂರ್ಸ್ ತುಂಬ ಜನ ಇದ್ದಾರೆ. ಸೊ ಈಗ ಏನು ಮಾಡ್ತಾರೆ ಅಂದರೆ ಹಾವನ್ನ ಈಗ ಮನೆಗೆ ಬಂತದಕ್ಕೆ ಈಗ ಎಲ್ಲರಿಗೂ ಗೊತ್ತು, ಎಲ್ಲರ ಹತ್ರ ನಂಬರ್ ಇದ್ದಾವೆ, ಇಲ್ಲ ಯಾರಾದರೂ ಫ್ರೆಂಡ್ ಹತ್ರ ಇಸ್ಕೊಂಡು ನಂಬರ್ ಕಾಲ್ ಮಾಡ್ತಾರೆ. ರೆಸ್ಕ್ಯೂ ಅಂದರೆ ಈಗ ಮನೆಗೆ ಬಂತು ಅಂದರೆ ಆವಾಗ ಈಗ ಹೊಡೆಯೋದು ಕಾನ್ಸೆಪ್ಟ್ ಇಲ್ಲ. ಹಾವು ಬಂತ ಅದನ್ನು ಹಿಡಿದುಬಿಟ್ಟು ಸ್ವಲ್ಪ ದೂರ ಬಿಡಬೇಕು, ಅದನ್ನು ರಕ್ಷಣೆ ಮಾಡಿಸ್ಬೇಕಂತ ಎಲ್ಲರ ಜನಗಳಲ್ಲಿ ಈಗ ಅದೊಂದು ಕಾನ್ಸೆಪ್ಟಲ್ಲಿ ಇದೆ. ಆ್ಯಕ್ಚುಲಿ ನಿನ್ನೆ ನನಗೊಂಥರ ಬೇಜಾರು ಕೂಡ ಆಯಿತು. ನಾವು ಒಂದು ರೆಸ್ಕ್ಯೂ ಆಪ್ರೇಷನ್ಗೆ ಹೋದಾಗ ಒಂದು ಅಜ್ಜ ಇದ್ರಲ್ಲ, ಅಲ್ಲಿ ಹೇಳ್ತಾ ಇದ್ರಲ್ಲ, ನೀವು ಬರಲಿಲ್ಲ ಅಂತಂದರೆ ನಾನು ಹೊಡೆದೇ ಬಿಡ್ತಿದ್ದೆ ಅಂತ. ಸೊ ಅದನ್ನು ಕೇಳಿದ್ರೆ ಇನ್ನೂ ಬೇಜಾರಾಗುತ್ತೆ. ಇನ್ನೂ ಆ ಮೈಂಡ್ ಸೆಟ್ ಇದೆ, ಹೋಗಿಲ್ಲ ಅಂತೇಳಿ, ಅದನ್ನು ಸಿಟಿಯಲ್ಲಿ. ಯಾಕಂದರೆ ಅವ್ರಿಗೂ ಭಯ, ಹಾವಂದ್ರೆ ಭಯ ಇರುತ್ತೆ. ಬಟ್ ಹಳಬ್ರನ್ನ ಸ್ವಲ್ಪ ಎಜುಕೇಟ್ ಮಾಡೋದು ಕಷ್ಟ. ಬಟ್ ನಾವು ಆದಷ್ಟು ಎಜುಕೇಟ್ ಮಾಡ್ತಾ ಇದೀವಿ. ಎಲ್ಲ ಹೋಗಿದ ಕಡೆ ಎಲ್ಲ ಆನ್ ಸೈಡ್ ಅವೇರ್ನೆಸ್ ಎಲ್ಲ ಮಾಡ್ತಾ ಇದೀವಿ. ಹಾವು ಹೊಡಿಬಾರ್ದು, ಹಾವು ಎಕಾಲಜಿಕಲ್ ಏನು ಯೂಸ್ ಇದೆ ಹಾವಿಂದ, ಅದ್ರ ಬಗ್ಗೆ ಅವೇರ್ನೆಸ್ ಎಲ್ಲ ಮಾಡ್ತಾ ಇದೀವಿ ನಾವು ಈಗ. ಓಕೆ, ಸೊ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ಒಂದು ಸ್ಪೆಷಲ್ ಆಕರೆನ್ಸ್ ಅಂತ, ಒಂದು ಸ್ಪೆಷಲ್ ರೆಸ್ಕ್ಯೂ ಮಿಷನ್ ಅಂತ ಯಾವಾಗಲೂ ತಲೆಯಲ್ಲಿ ಉಳ್ಕೊಂಡಿರೋದು ಅಥವಾ ಡೇಂಜರಸ್ ರೆಸ್ಕ್ಯೂ ಮಿಷನ್ ನೀವು ಮಾಡಿರೋದು, ಆ ಥರ ಏನಾದರೂ ಇದ್ರೆ ಹೇಳ್ತೀರಾ?
ಇದೆ. ಒಂದು ರೆಸ್ಕ್ಯೂ ಸಿಚುವೇಶನ್ ಹೇಳ್ಬೋದು ಈಗ. ಇಲ್ಲಿಂದ ಸುಮಾರು ಒಂದು 60 ಕಿಲೋಮೀಟರ್ ಆಗುತ್ತೆ. ಶಿರಾ ಹತ್ರ ಒಂದು ತಾವರೆಕೆರೆ ಅಂತ ಒಂದು ಊರು. ಒಂದು ಕಾಲು ಬರುತ್ತೆ, ಒಂದು ಬಾವಿ ಒಳಗೆ, ಅಬಂಡೆಂಟ್ ಬಾವಿ. ಅದರಲ್ಲಿ ನೀರೇನಿಲ್ಲ, ಸ್ವಲ್ಪ ನೀರು, ಕೊಚ್ಚೆ ನೀರು, ಅದು ವೇಸ್ಟ್ ಎಲ್ಲ ಕಸ ಗಿಸಾಗಿ ವೇಸ್ಟ್ ಆಗಿರೋ ನೀರು ಅದು. ಅದರಲ್ಲಿ ಒಂದು ಕೋಬ್ರಾ ಬಿದ್ದಿದೆ ಅಂತ ಒಂದು ಕಾಲ್ ಬರುತ್ತೆ. ನಾವು ನಮ್ಮ ಟೀಮ್ ಅವರೆಲ್ಲ ನಾವು ಹೋಗ್ತೀವಿ. ಹೋಗೆಲ್ಲ ಅವ್ರಿಗೆ ಮುಂಚೆನೇ ಹೇಳ್ತೀವಿ, ಒಂದು ರೋಪ್ ಎಲ್ಲ ರೆಡಿ ಮಾಡಿ, ಹಗ್ಗ ಎಲ್ಲ ರೆಡಿ ಮಾಡೋಕ್ಕೆ. ಸೊ ನೋಡ್ತೀವಿ, ಕೋಬ್ರಾ ಕಾಣುತ್ತೆ ನಮಗೆ. ಮೇಲಿಂದ ನೋಡಿದಾಗ ಕೋಬ್ರಾ ಕಾಣುತ್ತೆ, ನೀರು ಮೇಲೆ ಇರುತ್ತೆ. ನಾವು ಯಾವಾಗ ಇಳಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅದು ನೀರು ಒಳಗೆ ಹೊರಟೋಗುತ್ತೆ. ಅದೇನು ಬಾವಿನ ಅಥವಾ ಕೊಚ್ಚೆ ಅಂದರೆ? ಬಾವಿ ಒಳಗೆ ಅದು, ಅಂದರೆ ಯೂಸ್ ಮಾಡ್ತಿಲ್ಲ, ಅದು ಹಳೆ ಬಾವಿ. ಊರಲ್ಲಿರೋ ಒಂದು ಸಣ್ಣ ಬಾವಿ ಅದು. ಸೊ ಅದರೊಳಗೆ ನೀರಿದೆ, ಬಟ್ ತುಂಬ ಕಮ್ಮಿ ಇದೆ ನೀರು. ಅದನ್ನು ವೇಸ್ಟ್ ಎಸ್ತಿ ಅದನ್ನ ಇದಾಗ್ಬಿಡುತ್ತೆ, ಫುಲ್ ಕೊಳಚೆ ನೀರು ಆ ಥರ ಆಗಿದೆ ಅದು. ಅದ್ರೊಳಗೆ ಕೋಬ್ರಾ ಕಾಣಿತು. ನಾನು ಯಾವಾಗ ಕೆಳಗೆ ಇಳಿಯೋಕೆ ಹೋದಾಗ ಅದು ಗಾಬರಿಯಾಗಿ ನೀರೊಳಗೆ ಹೋಯ್ತದು. ಸೊ ಕೆಳಗಿಳಿದೆ, ಅದು ಆ ಬಾವಿಲಿ ಇಳಿಬೇಕಾದ್ರೆ ಸ್ವಲ್ಪ ಕಷ್ಟನೇ ಅದು. ಹಗ್ಗ, ಏಕೆಂದರೆ ಪ್ರಾಪರ್ ಎಕ್ವಿಪ್ಮೆಂಟ್ಸ್ ಇಲ್ದಲೇ ಇಳಿಯೋದು ಕಷ್ಟನೇ. ಸೊ ನಾ ರಿಸ್ಕ್ ತೊಗೊಂಡು ಇಳಿದೆ, ಯಾಕೆಂದ್ರೆ ನಮ್ಗೆ ಹಾವು ರೆಸ್ಕ್ಯೂ ಮಾಡ್ಬೇಕು ಅದನ್ನು. ಯಾಕೆಂದರೆ ಕೋಬ್ರಾ ಆ ಬಾವಿಯಿಂದ ಸುಮಾರು ಅದೊಂದು 30 ಅಡಿ ಬಾವಿ, ಅದು 30 ಅಡಿ ಬಾವಿ. ಕೋಬ್ರಾ ಹತ್ತು ಬರೋಕ್ಕಾಗಲ್ಲ, ಅದು ಅಲ್ಲೇ ಇದ್ರೆ ಅಲ್ಲೇ ಸಾಯುತ್ತದು. ಅದೇ ಸ್ವಲ್ಪ ದಿನದಿಂದ ಅಲ್ಲೇ ಸಾಯುತ್ತೆ. ಸೊ ಅದನ್ನು ರೆಸ್ಕ್ಯೂ ಮಾಡ್ಬೇಕಂದ್ರೆ ನಮ್ಮ ಉದ್ದೇಶ ಇದ್ದಿತ್ತು. ಸೊ ಇಳ್ದು ಕೆಳಗೆ ನೋಡಿದಾಗ ಅದು ನೀರೊಳಗಿತ್ತಲ್ಲ, ಉಕ್ಕು ಹಾಕಿ ನಾವು ಎಳೆಯಕ್ಕೆ ನೋಡಿದಾಗ ನಮಗೆ ಕಾಣಿಸಿದ್ದು ರ್ಯಾಟ್ ಸ್ನೇಕಲ್ಲಿ. ಓಕೆ, ನಾನು ಕೆಳಗಿದ್ದೀನಿ, ಒಬ್ಬನೇ ಕೆಳಗೆ ಇಳಿದಿದ್ದೀನಿ. ಮೇಲೆಲ್ಲ ನಮ್ಮ ಟೀಮ್ ಎಲ್ಲ ಮೇಲೆ ಗೈಡ್ ಮಾಡ್ತಾ ಇದ್ದಾರೆ. ಉಕ್ಕು ಹಾಕೊಂಡು ಹೇಳಿದಾಗ ರ್ಯಾಟ್ ಸ್ನೇಕ್. ಸೊ ಅದೇನಾಗಿದೆ, ಯಾವಾಗಲೂ ಮುಂಚೆ ರ್ಯಾಟು ಬಿದ್ದಿದೆ, ಕೋಬ್ರಾನು ಬಿದ್ದಿದೆ. ಇವ್ರು ಜನ ನೋಡಿದ್ರು ಕೋಬ್ರಾ ಮಾತ್ರ, ರ್ಯಾಟ್ ನೋಡಿಲ್ಲ. ರ್ಯಾಟ್ ಎಲ್ಲ ಒಂದ್ ಕಡೆ ಕಲ್ಪಟ್ರಲ್ಲೆಲ್ಲ ಸೈಡ್ ಆಗಿದೆ, ಎಲ್ಲ ನೀರೊಳಗೆಲ್ಲ ಹೈಡ್ ಆಗಿತ್ತು ಅಂತ ಗೊತ್ತಿಲ್ಲ. ಬಟ್ ಕೋಬ್ರಾ ನಾವು ನೋಡಿದಾಗ ಕೋಬ್ರಾನೇ ಕಾಣಿಸ್ತಿತ್ತು, ಕನ್ಫರ್ಮ್ ಆಗಿ ಕೋಬ್ರಾ ಕಾಣಿಸ್ತು. ಕೆಳಗೋದ ರ್ಯಾಟ್ ಕಾಣಿಸ್ತು. ಸೊ ರ್ಯಾಟ್ ಅಂತ ಕನ್ಫರ್ಮ್ ಆಯ್ತಲ್ಲ. ಸೊ ಬ್ಯಾಗ್, ಇನ್ನೊಂದು ಅಗ್ಗದಲ್ಲಿ ಬ್ಯಾಗ್ ಬಿಟ್ರು, ರೆಸ್ಕ್ಯೂ ಬ್ಯಾಗ್ ಬಿಟ್ರು. ರ್ಯಾಟ್ನ ರೆಸ್ಕ್ಯೂ ಮಾಡಿ ಲಿಫ್ಟ್ ಮಾಡಿದ್ರು, ಮೇಲೆ ತಗೊಂಡ್ರು. ತಿರ್ಗಾ ಸರ್ಚ್ ಮಾಡಿದಾಗ ಆಮೇಲೆ ಕೋಬ್ರಾ ಕಾಣಿಸ್ತು. ಎಷ್ಟೋ ಹೊತ್ತಾದ್ಮೇಲೆ ಅದು ಕೋಬ್ರಾ ಕಾಣಿಸ್ತು. ತಿರ್ಗಾ ಕೋಬ್ರಾನ ರೆಸ್ಕ್ಯೂ ಮಾಡಿ ಆಮೇಲೆ ಅದೊಂದು ಡೇಂಜರ್ ಸಿಚುವೇಶನ್. ಮತ್ತೆ ಕನ್ಫ್ಯೂಸಿಂಗ್ ಅಲ್ಲಿ ನಾವು ನೋಡಿದ ಕೋಬ್ರಾ, ಅಲ್ಲೋದ್ರೆ ರ್ಯಾಟ್. ಸೊ ನಮ್ಗೆ ಕನ್ಫ್ಯೂಸ್ ಆಯ್ತು, ಅದೊಂದು ತಪ್ಪೇನೋ ಅಂತ. ಹೌದು, ಆ ತರ ಇದೆ. ಬಟ್ ಎಷ್ಟೊತ್ತು ತಗೊಂತು ಅದನ್ನ ಕಂಡುಹಿಡಿಯೋಕೆ? ಅಂದರೆ ಒಂದು ಹಾಫ್ ಆನ್ ಅವರ್ ಆಯ್ತು ರೆಸ್ಕ್ಯೂ. ನಾವು 2 ರೆಸ್ಕ್ಯೂ ಮಾಡೋ ಅಷ್ಟೇ ಒಂದು ಹಾಫ್ ಆನ್ ಅವರ್ ರೆಸ್ಕ್ಯೂ ಆಯ್ತು. ಅದು ಇಳ್ದು ಹತ್ತಿ ಅದು ರೆಸ್ಕ್ಯೂ ಮಾಡೋ ಅಷ್ಟೇ. ಬ್ಯಾಗಲ್ಲಿ ಹಾಕಿ ನಿಮ್ಮ ನಂಗೆ ಲಿಫ್ಟ್ ಮಾಡಿದ್ರಾ? ಅದು ನಾನು ಅಲ್ಲೇ ರೆಸ್ಕ್ಯೂ ಮಾಡಿ ಬ್ಯಾಗ್ ಹಾಕಿ, ಅದು ಬ್ಯಾಗರ್ ಥರ ನಾವು ಒಂದು ಆರ್ಟಿಫಿಷಿಯಲ್ ಬ್ಯಾಗರ್ ಥರ ಅದು. ಯಾಕಂದರೆ ಕ್ಲೋಸ್, ನಾವು ಪೈಪಲ್ಲಿ ಪ್ಲೇಸ್ ಮಾಡಿ ಬ್ಯಾಗ್ ರೆಸ್ಕ್ಯೂ ಮಾಡೋಕ್ಕಾಗಲ್ಲ. ಸೊ ಅದು ಒಂದು ರಿಂಗ್ ಹಾಕ್ಬಿಟ್ಟು ಅದನ್ನು ಬ್ಯಾಗರ್ ಯೂಸ್ ಮಾಡಿ ಅದ್ರೊಳಗೆ ಹಾಕಿ ಅಲ್ಲೇ ನಾಟ್ ಮಾಡಿ ಅಗ್ದಿಂದ ಮೇಲ್ಗಡೆ, ನಮ್ಮ ಮೇಲ್ಗಡೆ ಟೀಮ್ ಇರೋರು ಮೇಲ್ಗಡೆ ಹೇಳ್ಕೊಂತಾರೆ. ಅದು ಅಗ್ರೆಸಿವ್ ಆಗಿತ್ತಾ ಸ್ನೇಕ್ ಅಥವಾ ಕೂಲ್ ಆಗಿತ್ತು? ಅದು ಅಗ್ರೆಸಿವ್ ಇತ್ತು, ಬಟ್ ಕೂಲ್ ಆಗಿತ್ತು. ಅದಂತ ಏನು ಜಾಸ್ತಿ ಬೈಟ್ ಮಾಡಪ್ಪ ಆ ಥರ ಏನೂ ಇರಲಿಲ್ಲ, ಕೂಲ್ ಆಗಿತ್ತು. ಸೊ ನಾವು ಎಷ್ಟು ಕೂಲ್ ಆಗಿರ್ತೇವೆ ಹಾವು ಅಷ್ಟೇ ಕೂಲ್ ಆಗಿರುತ್ತೆ. ನಾವು ಗಾಬರಿ ಆದಾಗ ಅದು ಗಾಬರಿ ಆಗುತ್ತೆ. ನಮ್ಮ ಮೂಮೆಂಟ್ಸ್ ಎಷ್ಟು ಮೂಮೆಂಟ್ ಮಾಡ್ತೇವೆ ರೆಸ್ಕ್ಯೂ ಮಾಡ್ಬೇಕಾದ್ರೆ ಹಾವು ಮಿನಿಮಲ್ ಮೂಮೆಂಟ್ಸ್, ಮತ್ತು ನಾವು ಎಷ್ಟು ಕೂಲಾಗಿ ಹ್ಯಾಂಡಲ್ ಮಾಡ್ತೀವೋ ಅಷ್ಟೇ ಕೂಲಾಗಿರುತ್ತೆ. ನಾವು ನಾವೇ ಗಾಬರಿಯಾಗಿ ಹ್ಯಾಂಡಲ್ ಮಾಡೋಕೆ ಹೋದ್ರೆ ಹಾವು ಗಾಬರಿ ಆಗುತ್ತೆ. ಹೌದು, ಕಚ್ಚೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಷ್ಟು ಪ್ರಾಪರ್ ಎಕ್ವಿಪ್ಮೆಂಟ್ಸ್ ಇರಬೇಕು ರೆಸ್ಕ್ಯೂ ಮಾಡ್ಬೇಕಾದ್ರೆ. ಸೊ ನೀವು ಆಲ್ಮೋಸ್ಟ್ ಒಂದು 10 ವರ್ಷದಿಂದ ವಾರ್ಕೋ ಅನ್ನೋ ಫೌಂಡೇಶನ್ಗೆ ಕೆಲಸ ಮಾಡ್ತಾ ಇದ್ದೀರಾ. ಹೌದು. ಆ್ಯಂಡ್ ನೀವು ಸೆಲ್ಫ್ಲೆಸ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಒಂದು ವೈಲ್ಡ್ ಲೈಫ್ಗೆ ಏನಾದರೂ ಮಾಡಬೇಕು, ಒಂದು ಆ್ಯನಿಮಲ್ನ ರೆಸ್ಕ್ಯೂ ಮಾಡಬೇಕು. ಆ್ಯಂಡ್ ನೀವೇ ಹೇಳಿದ್ರಿ, ನಿಮ್ಮ ಮೈಂಡ್ ಸೆಟ್ಟೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತು ವಾರ್ಕೋಗೆ ಸೇರೋಕ್ಕೆ ಮುಂಚೆ. ಹೌದು. ಆ್ಯಂಡ್ ಇವಾಗ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಅಂತೇಳಿ. ಈ ವಾರ್ಕೋ ಬಗ್ಗೆ ಏನಾದರೂ ಹೇಳಬೇಕು ಅಂತಂದರೆ ಏನು ಹೇಳ್ತೀರಾ? ನಮ್ಮ ವಾರ್ಕೋ ಸಂಸ್ಥೆ ಬಂದು 2013ರಲ್ಲಿ ಸ್ಟಾರ್ಟ್ ಆಗಿದ್ದು. ಏನಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ, ಈಗ ತುಂಬ ಜನ ಹಾವು ಕಡಿತದಿಂದ ಸಾಯೋ ತುಂಬ ಜನ ಇದ್ದಾರೆ. ನಮ್ಮ ಸಂಸ್ಥೆಯಿಂದ ಅವೇರ್ನೆಸ್ ಪ್ರೋಗ್ರಾಮ್ಸ್ ಜಾಸ್ತಿ ಮಾಡಬೇಕು, ಜನಗಳಿಗೆ ತಿಳುವಳಿಕೆ. ಹಾವುಗಳ ಬಗ್ಗೆ ಯಾರಿಗೂ ನಾಲೆಡ್ಜ್ ಇಲ್ಲ. ಹಾವು ಬಂತ ಹೊಡಿಬೇಕು, ಸಾಯಿಸ್ಬೇಕು, ಎಲ್ಲ ಹಾವು ವಿಷದ ಹಾವು. ಸೊ ಆ ಕಾನ್ಸೆಪ್ಟ್ ಎಲ್ಲರ ಇದರಲ್ಲೂ ಜನದಲ್ಲೂ ಇದೆ. ಸೊ ಅದನ್ನು ಹೋಗ್ಲಾಡಿಸ್ಬೇಕು ಅಂತಾನೆ NGO ಸ್ಟಾರ್ಟ್ ಮಾಡಿದ್ದು. ಅದ್ರ ಜೊತೆಗೆ ಬರೀ ಹಾವು ಅಂತಲ್ಲ, ಅದ್ರ ಜೊತೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ ವಾಲಂಟಿಯರ್ಗೆ ನಾವು ಬೇರೆ ವೈಲ್ಡ್ ಅನಿಮಲ್ ರೆಸ್ಕ್ಯೂಗೂ ನಾವು ವಾಲಂಟಿಯರ್ ಆಗಿ ಇದು ಮಾಡ್ತೀವಿ, ಅವ್ರ ಜೊತೆ ಕೈಗೂಡಿಸ್ತೀವಿ ನಾವು. ನಮ್ಮ ಜನರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಹಾವುಗಳ ಬಗ್ಗೆ, ಅದರ ಸಂರಕ್ಷಣೆ ಬಗ್ಗೆ? ಹಾವುಗಳು ಎಲ್ಲ ಹಾವು ವಿಷ ಅಲ್ಲ. ಹಾವು ಸಾಮಾನ್ಯವಾಗಿ ಮನೆಗಳಿಗೆ ಬಂದರೆ ಅದನ್ನು ಹೊಡೆಯೋದು ಬಡಿಯೋದು ಅದನ್ನು ಮಾಡೋಕೆ ಹೋಗ್ಬಿಡಿ. ನಮ್ಮ ನಂಬರ್ ಇದೆ, ಕಾಲ್ ಮಾಡಿ, ನಾವು ಬಂದು ಅದನ್ನು ರೆಸ್ಕ್ಯೂ ಮಾಡಿ ಸುರಕ್ಷಿತ ಪ್ರದೇಶಕ್ಕೆ ಬಿಡ್ತೀವಿ. ಆ್ಯಂಡ್ ಮೇ ಬಿ ಆ ಮನೆಯೂ ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕು. ಹೌದು, ಮನೆ ಕ್ಲೀನಾಗಿ ಇಟ್ಕೊಂಡ್ರೆ
ಹಾವು ಬರೋದು ಕಮ್ಮಿ ಆಗುತ್ತೆ. ಇಲಿಗಳು ಬರೋದು ಕಮ್ಮಿ, ಇಲಿ ಬರೋದು ಕಮ್ಮಿ ಆಗುತ್ತೆ. ಇಲಿನ ಹುಡ್ಕೊಂಡು ಹಾವು ಬರೋದು ಕಮ್ಮಿ ಆಗುತ್ತೆ. ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಂಡಿರ್ಬೇಕು. ಒಂದು ಜಸ್ಟ್ ಒಂದು ಕಾಲಿಂದ ಒಂದು ಹಾವನ್ನ ರಕ್ಷಣೆ ಮಾಡ್ಬೋದು. ಒಂದು ಕಾಲಿಂದ ನಾವು ಅದನ್ನ ಬಂದು ರಕ್ಷಣೆ ಮಾಡಿ ಅದನ್ನ ಸುರಕ್ಷಿತ ಪ್ರದೇಶಕ್ಕೆ ಬಿಡ್ತೀವಿ. ಹಾವು ಸೇಫ್ ಆಗಿರುತ್ತೆ, ನೀವು ಸೇಫ್ ಆಗಿರ್ತೀರ. ಥ್ಯಾಂಕ್ ಯು ವೆರಿ ಮಚ್. ಭಾಳ ಇನ್ಫಾರ್ಮೇಟಿವ್ ಡಿಸ್ಕಷನ್ ಆಗಿತ್ತು. ಆ್ಯಂಡ್ ನಾನು ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸೊ ವಾರ್ಕೋ ಅನ್ನೋ ಫೌಂಡೇಶನ್ನು 10 ವರ್ಷದ ಹಿಂದೆ ಸ್ಟಾರ್ಟ್ ಆಗಿ ಇವಾಗ ದೇ ಹ್ಯಾವ್ ಆಲ್ರೆಡಿ ಡನ್ ಅ ಲಾಟ್ ಆಫ್ ರೆಸ್ಕ್ಯೂಸ್. ಅದ್ರ ಜೊತೆಗೆ ಇವಾಗ್ಲೂ ಎಷ್ಟು ಆ್ಯಕ್ಟಿವ್ ಆಗಿ ಅವ್ರು ಕೆಲಸ ಮಾಡ್ತಿದ್ದಾರೆ ಅಂತಂದರೆ, ನನಗೊಂದು ಆಪರ್ಚುನಿಟಿ ಸಿಕ್ತು ಅವ್ರ ಜೊತೆಗೆ ಒಂದು ದಿನ ನಾನು ರೆಸ್ಕ್ಯೂ ಕಾಲ್ಸ್ನ ಅಟೆಂಡ್ ಮಾಡೋಕ್ಕೆ. ಆ್ಯಂಡ್ ಎವ್ರಿ ಸಿಂಗಲ್ ಕಾಲ್ ಅವರು ಅವರ ಮೊದಲನೇ ಹಾವನ್ನ ಹಿಡಿತಿದ್ದಾರೆ ಅನ್ನೋ ಅಷ್ಟು ಕೇರ್ಫುಲ್ಲಾಗಿ ಹಿಡಿತಿದ್ರು ಅವ್ರು. ಇವಾಗ ಮನು ಅವರೇ ತೊಗೊಂಡ್ರೆ 3-4 ಸಾವಿರ ಹಾವು ಹಿಡಿದಿದ್ದಾರೆ. ಆ್ಯಂಡ್ ವಾರ್ಕೋ ಟೀಮಲ್ಲಿ ಇವಾಗ ಒಂದು 6-7 ಆ್ಯಕ್ಟಿವ್ ಸ್ನೇಕ್ ರೆಸ್ಕ್ಯೂವರ್ಸ್ ಇದ್ದಾರಲ್ವ, ಅವರು ಮೋರ್ ದೆನ್ 5,000 ಕಂಪ್ಲೀಟ್ಲಿ ವಾರ್ಕೋ ಫೌಂಡೇಶನ್ ಹ್ಯಾಸ್ ರೆಸ್ಕ್ಯೂಡ್ ಮೋರ್ ದೆನ್ 10,000 ಸ್ನೇಕ್ಸ್ ಅಂತಂದರೆ ಅವ್ರಿಗೊಂದು ಓವರ್ ಕಾನ್ಫಿಡೆನ್ಸ್ ಬಂದಿರಬೇಕಲ್ವ. ಬಟ್ ಇಲ್ಲಿ ಆ ಥರ ಅಲ್ಲ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಪ್ರಕಾರ ಅವರು ಪ್ರತಿ ಒಂದು ನೆಕ್ಸ್ಟ್ ಹಾವನ್ನು ಅವರ ಮೊದಲನೇ ಹಾವು ಥರ ಅವರು ಕ್ಯಾಪ್ಚರ್ ಮಾಡ್ತಾರೆ. ಅಷ್ಟೇ ಸ್ಮೂತಾಗಿ ಕಾಮಾಗಿ ಹ್ಯಾಂಡಲ್ ಮಾಡ್ತಾರೆ. ಯಾವುದೋ ಒಂದು ಸ್ನೇಕ್ ರೆಸ್ಕ್ಯೂವರ್ ಥರ ಸುಮ್ಮನೆ ಎಂಟರ್ಟೈನ್ ಮಾಡೋಕ್ಕೆ, ಜನನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಅಲ್ಲೇ ತಂದು ಆಟ ಆಡಿಸಿ ಅದನ್ನು ಟೆಂಪ್ಟ್ ಮಾಡಿ ಹುಡ್ ಓಪನ್ ಮಾಡಿಸಿ ಏನೂ ಮಾಡಲ್ಲ. ನಾನು ಹೇಳಿದ್ನಲ್ಲ, 1-2 ನಿಮಿಷದಲ್ಲಿ ಆ ಹಾವನ್ನ ಹಿಡಿದು ಕಾಮಾಗಿ ಆ ಬ್ಯಾಗಿಗೆ ಹಾಕಿ ಅಲ್ಲಿಂದ ಕ್ಲೋಸ್. ಐ ವುಡ್ ರಿಯಲಿ ಥ್ಯಾಂಕ್ ವಾರ್ಕೋಗೆ. ಇಂಥ ಒಳ್ಳೆ ಒಂದು ಸೆಲ್ಫ್ಲೆಸ್ ಜಾಬ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಂಥ ಒಂದು ಆರ್ಗನೈಸೇಷನ್ಗೆ ಒಂದು ರೆಕಗ್ನಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡೋಣ. ನಮ್ಮ ಕೈಲಿ ಈ ವಿಡಿಯೋ ಮಾಡೋಕ್ಕಾಯಿತು, ಆ್ಯಂಡ್ ನಿಮ್ಮ ಕೈಲಿ ಈ ವಿಡಿಯೋನ ಶೇರ್ ಮಾಡೋಕ್ಕಾಗುತ್ತೆ ಅಂತ ನಾವು ಅನ್ಕೊತೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್.